ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನೋಡಿ, ಹಿಂದಿನ ತರಗತಿಯಲ್ಲಿ ಸಂಜಯ ಸಭೆಗೆ ಆಗಮಿಸಿದ್ದ. ಸಭೆಯಲ್ಲಿ ದುರ್ಯೋಧನ, ಶಕುನಿ, ಕರ್ಣಾದಿಗಳು ಹಾಗೂ ಪ್ರತಿಯೊಬ್ರು ಕೂಡ ಅಲ್ಲಿ ನೆರೆದಿರ್ತಾರೆ. ಸಂಜಯ ಹೋಗಿ ಬಂದಂತಹ ವಿಚಾರವನ್ನ ಮಾತಾಡ್ತಾ ಇದ್ದಾನೆ. ಮುಂದೆ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ. ಯಾವ ವಿಚಾರ? ಸಂಜೆ ಹೇಳ್ತಾನೆ, ಒಡೆಯರೇ, ಒಂದು ಸಮಾಚಾರವನ್ನ ಅಥವಾ ಒಂದು ವಿಚಾರವನ್ನ, ವಿಷಯವನ್ನ ಹೇಳಬೇಕಾದ್ರೆ ಅಲ್ಲಿ ಹೇಗ್ ನೋಡಿದೀವೋ ಅಷ್ಟನ್ನ ಮಾತ್ರ ಹೇಳಬೇಕೇ ಹೊರತು ಅದಕ್ಕೆ ಬಣ್ಣ ಕಟ್ಟಿ ಹೇಳಬಾರ್ದು. ದಾರಿಲಿ ಹೋಗ್ತಾ ಇರ್ತೀರ, ಒಂದು ಸರ್ಪ ಬಂದ್ಬಿಡುತ್ತೆ ನಿಮ್ ಮುಂದೆ. ಆ ಸರ್ಪ ಬಂದದನ್ನ ಬೇರೆಯವ್ರ ಹತ್ರ ಹೇಳ್ಬೇಕು. ನಾನು ದಾರಿಲಿ ಹೋಗ್ತಾ ಇದ್ದೆ, 5 ಎಡೆಯ ಸರ್ಪವನ್ನ ನಾನು ನೋಡ್ಬಿಟ್ಟೆ. ನಿಮ್ ಕಣ್ಸಿದ್ ಒಂದೇ, ಬಟ್ ಅದನ್ನ ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ 5 ಎಡೆಯ ಸರ್ಪ. ಅವ್ರು ಕೇಳಿದ್ರು ವಿಚಾರವನ್ನ, ಅವ್ರು ಹೋದ್ರು ಇನ್ನೊಬ್ರ ಹತ್ರ. ಈ ತರ ವ್ಯಕ್ತಿ ಹೋಗ್ತಾ ಇದ್ನಂತೆ, ಅವ್ನಿಗೆ ದಾರಿಯಲ್ಲಿ 7 ಎಡೆಯ ಸರ್ಪ ಕಾಣಿಸ್ಬಿಡ್ತಂತೆ. ಅವನು ಇನ್ನೊಬ್ನ ಹತ್ರ ಹೇಳ್ದ. ಅವ್ರು ಹೋಗಿ ಇನ್ನೊಬ್ರ ಹತ್ರ. ಅಂತ ವ್ಯಕ್ತಿ ಹೋಗ್ತಿದ್ದಂತೆ, ದಾರಿಯಲ್ಲಿ ಅವನಿಗೆ ಜೋಡಿ ನಾಗರ ಕಾಣಿಸ್ಬಿಡ್ತಂತೆ. ಯಾಕೆ ಇದನ್ ಹೇಳ್ದೆ ಅಂದ್ರೆ, ಒಂದು ವಿಚಾರವನ್ನ ಹೇಗಿದ್ಯೋ ಹಾಗೆ ಹೇಳದೆ ಅದಕ್ಕೆ ಮತ್ತಷ್ಟು ಪೂರಕವಾದಂತಹ ಶಬ್ದಗಳನ್ನ ಸೇರಿಸಿ ಹೇಳೋದು ಸಮಂಜಸ ಅಲ್ಲ. ಹಾಗಾಗಿ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಯಾವ ವಿಚಾರವನ್ನ ಹೇಗ್ ಹೇಳ್ಬೇಕು ಹಾಗೆ ಹೇಳ್ಬೇಕು. ಹೇಳ್ತೀನಿ ಆ ವಿಚಾರವನ್ನ, ತಿಂದನಕ್ಕೆ ದ್ರೋಹ ಮಾಡಬಾರ್ದು ನಾನು ಅಂತ ಸಂಜಯ ಹೇಳ್ತಾನೆ. ಹಾಗೆ ಹೇಳ್ತಾನೆ ರಾಜ, ಯಾರು ದ್ರೋಹ ಮಾಡ್ತಾ ಇರೋದು? ನಾನ? ಗಾಂಧಾರ ರಾಜನ? ಗಾಂಧಾರ ರಾಜ ಯಾರು? ಶಕುನಿನ? ಅಥವಾ ಸಿಂಧು ದೇಶದ ರಾಜನ ಯಾರು ಅಂತ ಕೇಳ್ತಾನೆ. ನನ್ನ ಬಗ್ಗೆ ಹೇಳ್ಕೊಂಡೆ, ತಿಂದನಕ್ ಮೋಸ ಮಾಡಬಾರ್ದು ಅಂತ. ನಾನ್ ನಿಮ್ಮನ್ನ ತಿಂತಾ ಇರೋನು, ನಾನ್ ಮೋಸ ಮಾಡಲ್ಲ, ನಿಮ್ ಬಗ್ಗೆ ಅಲ್ಲ. ಆದ್ರೆ ರಾಜವಂಶಕ್ಕೆ ಬಂದಿರ್ತಕ್ಕಂಥ ಆಪತ್ತು ಸಾಮಾನ್ಯವಾಗಿರೋದಲ್ಲ. ನಾನು ಯಾವುದೋ ಕಲ್ಪನೆ ಬಗ್ಗೆ ಮಾತಾಡಲ್ಲ, ಈಗ ಭ್ರಮೆಯಲ್ಲಿ ನಾನು ಮಾತಾಡಲ್ಲ. ಅಲ್ಲಿನ ಯುದ್ಧೋತ್ಸಾಹವನ್ನ ನಾನು ಹೇಳ್ತೇನೆ, ಅಥವಾ ಯಾರಿಗೆ ಜಯ ಸಿಗಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೇನೆ, ಅವರ ನಿರ್ಣಯವನ್ನ ಹೇಳ್ತೇನೆ. ಏನಾ ನಿರ್ಣಯ? ಬೇರೆ ಎಲ್ಲರನ್ನ ಬಿಟ್ಬಿಟ್ರು, ಭೀಮ ಒಬ್ಬನೇ ಸಾಕು, ಯುದ್ಧವನ್ನ ಮುಗಿಸ್ಬಿಡ್ತಾನೆ. ಆ ಉತ್ಸಾಹ, ಆ ಯುದ್ಧದ ಸನ್ನದ್ಧತೆ, ಆ ವ್ಯಾಯಾಮ, ಅವನಿಗಿರ್ತಕ್ಕಂಥ ಯಮನೇತ್ರಗಳು, ಅವನ ಮನಸ್ಸಲ್ಲಿರ್ತಕ್ಕಂಥ ಕೋಪ, ಅಬ್ಬ ಬಿಡು ಬಿಡು, ಹೊಸದ ವಿಚಾರವನ್ನೇನಾದ್ರೂ ಇದ್ರೆ ಹೇಳು, ಇದನ್ನೆಲ್ಲ ನಾವು ಕೂಡ ಬಲ್ಲೆ ಅಂತ ಹೇಳಿದ್ರು. ಹೇಳ, ಭೀಮಸೇನ ಕುರುಕ್ಷೇತ್ರ ಯುದ್ಧಕ್ಕೆಂತೆ ಹೊಸ ಗದೆಯೊಂದನ್ನ ನಿರ್ಮಿಸಿಕೊಂಡಿದ್ದಾನೆ. ಈ ಮಾತನ್ನ ಕೇಳಿದ ತಕ್ಷಣ ಕರ್ಣ, ಶಕುನಿ, ದುರ್ಯೋಧನಿಗಳು ಗೊಳ್ಳನೆ ನಗಕ್ಕೆ ಶುರು ಮಾಡ್ತಾರೆ. ಅವರ ನಗುವನ್ನ ಗದರಿಸಿದ ಧೃತರಾಷ್ಟ್ರ ನಿಲ್ಲಿಸಕ್ ಹೇಳ್ತಾರೆ. ಸಂಜಯ ಮತ್ ಹೇಳು ಮುಂದಕ್ಕೆ ಅಂತಾನೆ. ಒಡೆಯರೇ, ನಗುವ ವಿಷಯ ಇದಲ್ಲ. ಅದು ಸಾಮಾನ್ಯವಾದ ಗದೆಯಲ್ಲ, 8 ತೀವ್ರ ಅಲಗುಗಳುಳ್ಳ ಗದೆ. ಈ ಹಿಂದೆ ಯಾರೂ ಉಪಯೋಗಿಸಿಲ್ಲ, ಕೇಳಿಯೂ ಇಲ್ಲ, ಅಂತಹ ಗದೆಯನ್ನ ನೋಡಿಯೂ ಇಲ್ಲ. ಅಂದು ಭೀಮಸೇನ ಇದನ್ನ ಹಿಡಿದು ವ್ಯಾಯಾಮ ಮಾಡ್ತಾ ಇದ್ದನ್ನ ಕಣ್ಣಾರ ಕಂಡೆ. ಮೊದಲಿನಂತೆ ಭೀಮಸೇನ ಈಗಿಲ್ಲ. ಅವನೊಂದು ಸಮುದ್ರ, ಆ ಸಮುದ್ರಕ್ಕೆ ದಡವೇ ಇಲ್ಲ, ಹಾಯಲು ದೋಣಿ ಇಲ್ಲ, ಅದರ ಆಳ ಕಂಡವರಿಲ್ಲ. ಅದೊಂದು ದಾಟಲು ಅಸಾಧ್ಯವಾಗಿರ್ತಕ್ಕಂಥ ದುರ್ಗ, ಜಲದುರ್ಗ. ದಡ್ಡರು ಅದನ್ನ ದಾಟುವ ಹುಸಿ ಲೆಕ್ಕದಲ್ಲಿ ಮೋಸ ಹೋಗ್ತಾರೆ ಅಂತ ಹೇಳ್ದ. ಕುರುಣಾಂ ವೃಷಭೋ ಯುದ್ಧೆ ದಂಡ ಪಾಣಿರಿವಾಂತಕಃ ಅಷ್ಟಾಸ್ತ್ರೀಂ ಆಯಸೀಂ ಘೋರಾಂ ಗದಾಂ ಕಾಂಚನ ಭೂಷಣಾಂ ಮನಸಾ ಹಂ ಪ್ರಪಶ್ಯಾಮಿ ಬ್ರಹ್ಮದಂಡ ಮಿವೋದ್ಯತಂ ಅಂತ ಹೇಳ್ತಾರೆ. ಅಂದ್ರೆ ಅದ್ ಹೇಗಿರ್ಬೋದು, ಆ ಗದೆಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಗದೆಯನ್ನ ಎಲ್ರೂ ಕೂಡ ಕಾಣಿರದೆ, ಆದ್ರೆ ಗುಂಡಾಕಾರದ ಗದೆ ಅದು ಮುಂದೆ.
ಒಂದು ಬೆಟ್ಟದ ತುದಿಯಲ್ಲಿ ದೊಡ್ಡದಾದ ಬಂಡೆ ಎಷ್ಟಿರುತ್ತೋ ಆ ರೀತಿ ಗುಂಡಾಕಾರವಾಗಿತ್ತು. ಆ ಗದೆಗೆ 8 ಮೂಲೆಯಲ್ಲೂ ಕೂಡ ಚೂಪಾಗಿರ್ತಕ್ಕಂಥ ವಸ್ತುವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಗದೆಯನ್ನ ಎತ್ತಣಿಂದ ಬೀಸಿದ್ರು ಕೂಡ ಆ ಗದೆಯಲ್ಲಿರ್ತಕ್ಕಂಥ ಮುಳ್ಳು ಆ ವ್ಯಕ್ತಿ ದೇಹಕ್ಕೆ ಚುಚ್ಚಿ ಒಂದೇ ಒಂದು ಏಟಿಗೆ ಹತನಾಗೋಗ್ತಾನೆ. ಆ ರಕ್ತ ಚಿಮ್ಮಿ ಸಾಯೋ ತರ ಮಾಡಿರ್ತಕ್ಕಂಥ ಆಯುಧ. ಅದಕ್ಕೆ ಬಂಗಾರದ ಲೇಪ ಮಾಡಿದ್ದಾರೆ, ಬಂಗಾರದ ಭೂಷಣಗಳನ್ನ ತೊಡಿಸಿದ್ದಾರೆ ಆ ಗದೆಗೆ. ಉಕ್ಕಿನ ಗದೆ, ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಗದೆಗೆ ಬಂಗಾರದ ಲೇಪನವನ್ನ ಮಾಡಿದರೆ ಅದನ್ನ ಸಾಮಾನ್ಯ ಜನರು ಎತ್ತಬೇಕು ಅಂದ್ರೆ 100 ಜನರು ಎತ್ತಬೇಕು. ಅದನ್ನ ಅಲ್ಲಿಗಾಡಿಸ್ಬೇಕು ಅಂದ್ರೆ ಅಂತಹ 100 ಜನ ಎತ್ತಬಹುದಾದಂತಹ ಗದೆಯನ್ನ ಭೀಮಸೇನ ಒಂದೇ ಒಂದು ಕೈಯಲ್ಲಿ ಎತ್ತುತ್ತಾನೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಗದೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ಯಾವಾಗ ಸಂಜಯ ಹೇಳಿ ಒಂದು ಕ್ಷಣ ದುರ್ಯೋಧನ ಕರ್ಣ ಸ್ತಬ್ಧರಾಗ್ತಾರೆ, ಬಾಯಿ ಬಿಗಿಯುತ್ತೆ. ಒಬ್ಬರ ಮುಖವನ್ನ ಇನ್ನೊಬ್ರು ನೋಡ್ಕೊಂತಾರೆ. ಯಾಕಂದ್ರೆ ಗದಾ ಯುದ್ಧದಲ್ಲಿ ಈ ರೀತಿಯ ಗದೆಯನ್ನ ಬಳಕೆ ಮಾಡಬಹುದಾ ಅನ್ನೋ ವಿಚಾರವನ್ನ ಗೊತ್ತಿಲ್ಲ ಅವ್ರಿಗೆ. ಸಂಜಯ ಮತ್ತೆ ಹೇಳ್ತಾನೆ ಏನನ್ನ, ಯಾವ ವ್ಯಕ್ತಿ ಯುದ್ಧ ಮಾಡ್ತಾನೆ ಅವನಿಗೆ ಆಯುಧಗಳನ್ನ ಯಾವ ರೀತಿ ಬಳಸ್ಬೇಕು, ಆಯುಧದ ಪರಿಷ್ಕಾರ ಗೊತ್ತಿರಬೇಕು. ಶ್ರೀಕೃಷ್ಣನ ಚಕ್ರವನ್ನ ಜಗತ್ತಿನಲ್ಲಿ ಅವನೊಬ್ಬನನ್ನ ಬಿಟ್ಟರೆ ಯಾರು ಕೂಡ ಬಳಸಲಾಗಲ್ಲ. ಒಂದೇ ಒಂದು ಹಂತದಲ್ಲಿ ದೇವಿ ಅದನ್ನ ಧರಿಸಿರ್ತಾಳೆ, ನಾರಾಯಣಿಯಾಗಿ. ಹಾಗಾಗಿ ಅವಳನ್ನ ನಾರಾಯಣಿ ಅಂತ ಕರಿತೀವಿ. ನಾರಾಯಣನ ಶಕ್ತಿಯನ್ನ ಧರಿಸ್ತಾಳೆ. ಅದು ಯಾವಾಗ ರಾಕ್ಷಸರ ವಧೆಯನ್ನ ಮಾಡ್ಬೇಕಾದ್ರೆ, ಶುಂಭ ನಿಶುಂಭರನ್ನ ಹಾಗೂ ಮುಂತಾದ ರಕ್ತ ಬೀಜಾಸುರಾದಿ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ಧರಿಸಿರ್ತಾಳೆ. ಅವಳನ್ನ ಬಿಟ್ರೆ ಅಥವಾ ಶ್ರೀಕೃಷ್ಣನನ್ನ ಬಿಟ್ರೆ ಜಗತ್ತಲ್ಲಿ ಮತ್ಯಾರೂ ಕೂಡ ಅದನ್ನ ಬಳಸ್ಲಿಕ್ಕೆ ಯೋಗ್ಯರಲ್ಲ, ಬಳಸಕ್ಕೂ ಕೂಡ ಬರಲ್ಲ. ಕೃಷ್ಣನೇ ಒಂದು ಆಯುಧ. ಅದರ ಪ್ರಯೋಗವನ್ನ ಮಾಡ್ತಾ ಇರೋರು ಪಾಂಡವರಷ್ಟೇ. ಇವರ ಸಿದ್ಧತೆ, ಉತ್ಸಾಹ, ಕೊರತೆ ಇಲ್ದಿರ್ತಕ್ಕಂಥ ಆತ್ಮವಿಶ್ವಾಸವನ್ನ ನಾನು ನೋಡ್ದೆ. ಇತ್ತ ಕೌರವ ವೀರರನ್ನ, ಸಮಸ್ತ ಯಾದವ ಸೇನೆಯನ್ನ ಕೇವಲ ತನ್ನ ಕಣ್ಣೋಟದಿಂದನೇ ವಶ ಮಾಡ್ಕೊಂಡಿರ್ತಕ್ಕಂಥ ಮಹಾಪುರುಷ ಅವನು. ದೇವರಲ್ದೆ ಇನ್ನೇನು. ಈಗ ಯುದ್ಧ ಮಾಡ್ಬೇಕಾಗಿರೋದು ದೇವರ ಜೊತೆ. ಈ ಮಾತನ್ನ ಕೇಳಿಸಿಕೊಂಡಂತಹ ದುರ್ಯೋಧನ, ಛೇ, ಬಿಡುವವನ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ದಾನೆ. ಈಗ್ಯಾಕೆ ಚಕ್ರದ ಮಾತು? ಸಂಜೆ ನಗ್ತಾನೆ, ವೀರ, ಆಯುಧ ಇಳಿಯದೆಯೇ ಕಣ್ಣೋಟದಿಂದ ಶತ್ರುಗಳ ಪ್ರಾಣವನ್ನ ಹೀರಬಲ್ಲ, ಮಾತಿಲ್ಲದೆಯೇ ತಿದ್ದಬಲ್ಲ ಹೃದಯ ಕೃಷ್ಣನದು. ಲೀಲೆಗಾಗಿ ಆಯುಧ ಹಿಡಿತಾನಷ್ಟೇ, ಅವನಿಗೆ ಆಯುಧ ಹಿಡಿತಕ್ಕಂಥದ್ದು ಅವನಿಗೆ ಅವಶ್ಯಕತೆ ಇಲ್ಲ. ನಟನೆಗಾಗಿ ಆಯುಧ ಹಿಡಿತಾನೆ. ಮನುಷ್ಯಾಕೃತಿಯನ್ನ ಹಾಸ್ಯಕ್ಕಾಗಿ ಧರಿಸಿದ್ದಾನೆ. ಸರ್ವವ್ಯಾಪಿ ಆಗಿರ್ತಕ್ಕಂಥವನು. ಏಕದೇಶೀಯನ ಪಾತ್ರವನ್ನ ಮಾಡ್ತಾನೆ. ಯುದ್ಧ ತಂತ್ರಗಳ ವಿನೋದತೆಯನ್ನ ಮಾಡ್ತಾನೆ. ಆಯುಧಗಳೇ ಪಾಂಡವರು. ಪಾಂಡವರನ್ನ ಆಯುಧವನ್ನಾಗಿ ಮಾಡಿಕೊಂಡು ಧರ್ಮದ ರಕ್ಷಣೆಗಾಗಿ ನಿಂತಿರ್ತಕ್ಕಂಥವನು ಶ್ರೀಕೃಷ್ಣ. ಅವನ್ನರಿಯದೆ ಸೋತವರೆಷ್ಟೋ, ಸತ್ತವರೆಷ್ಟೋ. ಕಾಲಯವನ, ಕಂಸ, ಜರಾಸಂಧ, ಮುರ, ನರಕ, ಶಿಶುಪಾಲ, ಯಾಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ? ಆದ್ರೆ ಈ ಸಲ ಶ್ರೀಕೃಷ್ಣನನ್ನ ಮಾತ್ರ ಬೇರೆ ರೂಪದಲ್ಲಿ ನಾನು ಕಂಡುಬಿಟ್ಟೆ. ಅವರು ಸಾಮಾನ್ಯನಂತೆ ನನಗೆ ಕಾಣಿಸ್ತಿಲ್ಲ. ಸಂಜಯನ ಮಾತುಗಳನ್ನ ಕೇಳಿ ಧೃತರಾಷ್ಟ್ರನಿಗೆ ಭಯ ಆಗ್ತಾ ಇದೆ, ಮೈ ಬೆವರ್ತಾ ಇದೆ, ಬಾಯಿ ಒಡಗ್ತಾ ಇದೆ. ಸಂಜಯ, ನಾನು ಮೋಸ ಹೋದೆ. ಪುತ್ರರ ಮೋಹ ಹಾಗೆ ಮಾಡಿಸ್ಬಿಡ್ತು. ಯುಧಿಷ್ಠಿರನ ತಪಸ್ಸೊಂದೇ ಸಾಕು ನಮ್ಮನ್ನ ಸುಡಲು. ಎಂದಿಗೂ ಸುಳ್ಳಾಡದ ನೇರ ಸ್ವಭಾವದ ಅವನು ಬರೀ ಕ್ಷತ್ರಿಯನಲ್ಲ, ಮಹಾಶಕ್ತಿ. ಭೀಮಾರ್ಜುನರು ಯಮಳರು. ಕೃಷ್ಣ ಒಬ್ಬನೇ ಸಾಕು. ಅವನು ಯಾರ ಪಕ್ಷದಲ್ಲಿರ್ತಾನೋ ಅವರಿಗೆ ಗೆಲುವು. ಇತ್ತ ಅಯ್ಯೋ ಕರ್ಣ, ಯಾರು ಏನು ಕೇಳಿದರೂ ಕೊಟ್ಟು ಬಿಡುವ ಅತಿ ಧಾರಾಳ ಬುದ್ಧಿಯವನು. ಇವನ ಪರಾಕ್ರಮವೆಲ್ಲ ಅಪಾತ್ರರಿಗೆ ತೂತಿನಲ್ಲಿ ಸೋರಿ ಹೋಗುವ ಮಡಕೆಯಂತೆ. ದ್ರೋಣ ಗುರುವಿಗೆ ವಯಸ್ಸಾಗಿ ಹೋಯಿತು. ತಾತ
ಉಭಯ ಕುಲಕ್ಕೆ ಕುಶಲವನ್ನ ಬಯಸವನು, ನಿಶ್ಚಯವಿಲ್ಲದ ಅಸಹಾಯಕ. ಅಂದ್ರೆ ನಮಗೆ ಜಯ ಕಷ್ಟ, ಅರ್ಜುನನನ್ನು ಕೊಲ್ಲಬಲ್ಲವರಾರು? ಅವನಿದ್ದಲ್ಲಿ ಇಡೀ ದೇವತೆಗಳೇ ಇರ್ತಾರೆ. ಕಾಂಡವ ದಹನದಲ್ಲಿ ಕೇಳಲಿಲ್ವಾ? ಅದನ್ನೇ ನಾನು ಹೇಳ ಬಂದಿದ್ದು, ನೀವು ನಂಬದೇ ಇರೋದು ಮಹಾರಾಜ ಅಂದ ಸಂಜಯ. ಯಾವಾಗ ಧೃತರಾಷ್ಟ್ರನ ಮನಸ್ಸು ಚಂಚಲ ಆಗಿ ದುಃಖದಲ್ಲಿ ತೇಲ್ತಾನೆ, ದುರ್ಯೋಧನ ಗದರುತ್ತಾನೆ, ಸಂಜಯ ನೀನು ಹೆದರಿ ನಮ್ಮನ್ನ ಹೆದರಿಸ್ತಾ ಇದ್ಯಾ? ದೂತನ ಕೆಲಸ ಇದಲ್ಲ. ಅಲ್ಲಿ ನಿನಗೆ ಏನಾಗಿರ್ಬೇಕು? ಯಾವುದೋ ಭೂತ ನಿನ್ನ ತಲೆಯನ್ನ ಹೊಕ್ಕಿದೆ. ಬಾಯಿ ಮುಚ್ಚಿಕೊಂಡು ಹೋಗು, ನಿಲ್ಲಬೇಡ. ಧೃತರಾಷ್ಟ್ರ ಹೇಳ್ತಾನೆ, ಸುಮ್ಮನಿರು ದುರ್ಯೋಧನ, ಇವನು ತಂದಿರುವುದು ಅಸಾಮಾನ್ಯ ಸಂಗತಿ. ದೂತನಿಗೆ ಎದುರು ಪಕ್ಷದವರ ಹೃದಯ, ಶಕ್ತಿ, ಇಂಗಿತ, ಚೇಷ್ಟಿತಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತ ಕಲೆ ವಿಧಿ ಕೊಟ್ಟಿದ್ದಾನೆ, ಪರಮಾತ್ಮ ಕೊಟ್ಟಿರ್ತಾನೆ ಅವ್ರಿಗೆ. ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ. ನೀವು ಯಾರು ಮಧ್ಯ ತಲೆ ಹಾಕಬೇಡಿ. ಸಂಜಯ ಮುಂದುವರ್ಸು. ಸಂಜಯ ಮುಂದುವರ್ಸ್ತಾನೆ, ದೊರೆಗಳೇ, ಒಂದು ಅಪೂರ್ವ ಸನ್ನಿವೇಶ ಬರಲಿದೆ. ಇಂದಿನ ಲೋಕದಲ್ಲಿ 3 ಅಪೂರ್ವ ಜ್ಯೋತಿಗಳಿವೆ. ಒಂದು ಅಗ್ನಿದತ್ತ ಗಾಂಡೀವ. ಆ ಗಾಂಡೀವ ಅಂತಕ್ಕಂಥ ಧನುಸ್ಸು ಒಂದು ಜ್ಯೋತಿ. ಈ ಲೋಕದಲ್ಲಿರ್ತಕ್ಕಂಥ 2ನೆಯ ಜ್ಯೋತಿ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಶ್ರೀಕೃಷ್ಣ ವಾಸುದೇವ. 3ನೆಯ ಜ್ಯೋತಿನೇ ಕೃಷ್ಣನ ಮುಖದಲ್ಲೇ ಒಂದು ವಿಶೇಷವಾದ ತೇಜಸ್ಸಿದೆ. ಅದು 3ನೆಯ ತೇಜಸ್ಸು. ಅದು ಈಗ ಅರ್ಜುನನ ಪಾಲಾಗಿದೆ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ, ಅರ್ಜುನನ ಗಾಂಡೀವ, ಈ 3 ಜ್ಯೋತಿಗಳು ಒಂದು ಕಡೆ ಸೇರಿದ್ರೆ ಮುಗಿದೋಯ್ತು, ಯುಗಕ್ಷಯ ಆಗೋಗುತ್ತೆ. ಅವರ ಎದುರು ನಿಂತು ಜಯಿಸುವವರು ಲೋಕದಲ್ಲಿ ಇನ್ನು ಹುಟ್ಟೇ ಇಲ್ಲ, ಹುಟ್ಟೋದು ಇಲ್ಲ. ಧೃತರಾಷ್ಟ್ರ ಬೆದರ್ತಾನೆ. ಸಂಜಯ ಹೇಳ್ತಾ ಇದ್ದಾನೆ ಮತ್ತಷ್ಟು ವಿಚಾರ. ಏನು? ಇನ್ನೂ 2 ವಿಶೇಷಗಳಿದೆ ಕೇಳಿ ಮಹಾರಾಜ. ಅರ್ಜುನನ ರಥದಲ್ಲಿರ್ತಕ್ಕಂಥ ಚಿಹ್ನೆ ಬರೀ ಚಿಹ್ನೆ ಅಲ್ಲ, ಸಾಕ್ಷಾತ್ ಹನುಮಂತನೇ ಬಂದು ಕುಳಿತುಕೊಂಡಿದ್ದಾನೆ. ಲಂಕೆಯನ್ನ ಸುಟ್ಟವನು, ಲಂಕಾ ಭಯಂಕರ ವೀರ. ಇನ್ನೊಂದು ತೇಜಸ್ಸು. ಅಷ್ಟೇ ಅಲ್ಲದೆ ಅಗ್ನಿಯಿಂದ ಹುಟ್ಟಿದವಳಾಗಿರ್ತಕ್ಕಂಥ ಅಗ್ನಿಪುತ್ರಿ ಯಾಜ್ಞಸೇನಿ, ದ್ರೌಪದಿಯ ಕಿಚ್ಚು ಅವರ ಜೊತೆ ಇದೆ. ಒಂದು ಹೆಣ್ಣಿನ ಕಿಚ್ಚು ಸಾಮಾನ್ಯವಾದುದಲ್ಲ, ಒಂದು ಹೆಣ್ಣಿನ ಪ್ರತಿಜ್ಞೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಹೆಣ್ಣಿನ ಶಾಪ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸಂಜಯನ ಮಾತನ್ನ ಕೇಳಿದ ಕರ್ಣ ಕೆರಳುತ್ತಾನೆ. ಇವನು ಅತ್ತವನು, ಅಲ್ಲಿಂದ ಪ್ರೇರೇಪಿತನಾಗಿ ಬಂದು ಈ ರೀತಿ ಮಾತನ್ನ ಆಡ್ತಾ ಇದ್ದಾನೆ. ಇದರಲ್ಲಿ ಹೊಸದೇನಿದೆ? ಅದೇ ದ್ರೌಪದಿಯನ್ನ ನಾವು ಸಭೆಯಲ್ಲಿ ಅವಮಾನ ಮಾಡಿದಾಗ ಅರ್ಜುನ ಏನ್ ಮಾಡ್ತಾ ಇದ್ದ? ಅವನ ಗಾಂಡೀವ ಏನ್ ಮಾಡ್ತಾ ಇತ್ತು? ಶ್ರೀಕೃಷ್ಣ ಏನ್ ಮಾಡ್ತಾ ಇದ್ದ? ಕರ್ಣನ ಮಾತನ್ನ ಕೇಳಿ ಸಂಜಯ ಮತ್ತೆ ನಗ್ತಾನೆ, ವ್ಯಂಗ್ಯವಾದ ನಗು. ಕೌರವರಿಗೆ ಅವನ ನಗು ಅರ್ಥ ಆಗ್ಲಿಲ್ಲ. ಅವನು ಮೌನವಾಗಿದ್ದಾಗ ಧೃತರಾಷ್ಟ್ರ ಕೇಳ್ತಾನೆ, ಯಾಕೆ ಸಂಜಯ ಮೌನ? ನಮ್ಮವರ ಅವಿವೇಕದ ಮಾತು ಬೇಸರ ಪಡಿಸ್ತಾ ಇದ್ಯಾ ನಿನಗೆ? ಏನೇನ್ ಮರೆ ಮಾಚ್ತಾ ಇದ್ಯಾ? ಹೇಳು. ರಾಜ, ನಾನು ಪಾಂಡವರ ಶಿಬಿರದಿಂದ ಹೊರಡುವ ಮುಂಚೆ ವಾಸುದೇವನನ್ನ ಏಕಾಂತದಲ್ಲಿ ಕಾಣಬೇಕು ಅಂತ ಬಯಸ್ತೆ. 1-2 ದಿನ ಅದಕ್ಕಾಗಿ ಕೃಷ್ಣನನ್ನ ನೋಡುವ ಹಂಬಲದಿಂದ ಅಲ್ಲಿಯೇ ನಿಂತೆ. ಕೊನೆಗೂ ಆ ಸಂದರ್ಭ ಬಂತು. ಆದರೆ ನಾನು ಅಪೇಕ್ಷಿಸಿದ ರೀತಿಯಲ್ಲ. ಸಂಜೆ ಸೂರ್ಯ ಮುಳುಗುವ ಹೊತ್ತು, ಸಂಧ್ಯಾಕಾಲ, ಒಂದು ಶಿಬಿರ, ಅಲ್ಲಿ 3 ಮಾತ್ರ ಇದ್ರು. ಸದ್ಯ ಬಾಗಿಲು ಕಾಯುವವರು ನನಗೆ ಅಪ್ಪಣೆ ಕೊಟ್ರು. ಆ ಸಭೆ ಎಷ್ಟು ಏಕಾಂತವಾಗಿತ್ತೆಂದ್ರೆ, ಅಲ್ಲಿ ಅರ್ಜುನ, ಶ್ರೀಕೃಷ್ಣನ ಮುದ್ದು ಸೋದರಳಿಯ
ಶಿಷ್ಯ ಅಭಿಮನ್ಯುವಿಗೂ ಪ್ರವೇಶ ಇರಲಿಲ್ಲ, ಅರ್ಜುನನ ಪ್ರಿಯ ಪುತ್ರನಿಗೂ ಪ್ರವೇಶ ಇರಲಿಲ್ಲ. ಹಾಗಂತ ಅಪ್ಪಣೆಯಾಗಿದೆ ಅಂತ ಕಾವಲಿನವರೇ ಹೇಳಿದ್ರು. ನೀನು ವ್ಯಾಸ ಶಿಷ್ಯ, ಕೃಷ್ಣ ಪ್ರಿಯ, ಧರ್ಮವತ್ಸಲ ಅನ್ನೋ ಕಾರಣಕ್ಕೆ ನನ್ನನ್ನ ಒಳಗಡೆ ಬಿಟ್ರು. ಅಲ್ಲಿ ಅರ್ಜುನ ಇದ್ದ, ಕೃಷ್ಣ ಇದ್ದ. ಅರ್ಜುನ ಕೃಷ್ಣ ಇದ್ದಾಗ ಪಾಂಚಾಲಿಯ ಮಡಿಲಲ್ಲಿ ಪಾದಗಳನ್ನ ಇಟ್ಟು ಕಣ್ಣು ಮುಚ್ಚಿ ಅರ್ಜುನನ ಮಡಿಲಲ್ಲಿ ತಲೆಯನ್ನ ಇಟ್ಟು ಕೃಷ್ಣ ಮಲ್ಕೊಂಡು ಏನೋ ಹೇಳ್ತಾ ಇದ್ದ. ಅರ್ಜುನನ ತೊಡೆ ಮೇಲೆ ಕೃಷ್ಣನ ತಲೆ ಇದೆ, ಪಾಂಚಾಲಿಯ ತೊಡೆ ಮೇಲೆ ಕೃಷ್ಣನ ಪಾದ ಇದೆ. ಅವರು 3 ಜನ ಏಕಾಂತದಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಪ್ರವೇಶ ಮಾಡಿದ ತಕ್ಷಣ ಎದ್ದು ಕುಳಿತು ಹೇಳ್ದ, ಸಂಜಯ, ಅವತ್ತು ಕೌರವರ ಸಭೆಯಲ್ಲಿ ಯಾಜ್ಞಸೇನಿಯಾದಂತಹ ದ್ರೌಪದಿ ಮಾನ ರಕ್ಷಣೆಗಾಗಿ ಅಂಗಲಾಚಿ ಯಾರೂ ಸಹಾಯಕ್ಕೆ ಬಾರದಿದ್ದಾಗ ನನ್ನನ್ನ ಸ್ಮರಿಸಿದಳು. ನಾನು ನೇರವಾಗಿ ಹೋಗಿ ಮುಖವನ್ನ ತೋರಿಸ್ಲಿಲ್ಲ, ಅದು ತೀರದ ಕೊರತೆ ಆಗಿತ್ತು. ಆ ಅಸಲನ್ನ ಬಡ್ಡಿ ಸಮೇತ ಈಗ ತೀರಿಸಿ ದ್ರೌಪದಿಯ ಸಾಲ ಭಾರದಿಂದ ನಾನು ಮುಕ್ತನಾಗ್ತೇನೆ. ಕೃಷ್ಣ ಹೇಳ್ತಾ ಇರ್ತಕ್ಕಂಥ ಮಾತು. ಆಗ ಬರೀ ನನ್ನ ನಾಮಸ್ಮರಣೆ ಅವಳನ್ನ ರಕ್ಷಿಸ್ತು. ಅಲ್ಲಿ ನನ್ನ ನೇರ ಪಾತ್ರ ಇರ್ಲಿಲ್ಲ, ಆದ್ರೆ ಈಗ ನನ್ನ ನೇರ ಪಾತ್ರ ಇದೆ. ಪಾಂಡವರು ಬಿಟ್ಟರು, ನಾನು ಕೌರವರನ್ನ ಉಳಿಸದೆ ಮುಗಿಸಿಯೇ ತೀರುತ್ತೇನೆ. ಇದು ನನ್ನ ಶಪಥ ಅಂತ ಶ್ರೀಕೃಷ್ಣ ಭಯಂಕರವಾದ ಮಾತುಗಳನ್ನ ಆಡ್ಬಿಟ್ಟ. ಒಂದು ಕ್ಷಣ ಸಂಜಯನ ಮಾತನ್ನ ಕೇಳಿ ಇಡೀ ಸಭೆ ಸ್ತಬ್ಧವಾಗೋಗಿತ್ತು. ಧೃತರಾಷ್ಟ್ರನ ಎದೆ ಜೋರಾಗಿ ಬಡ್ಕೊಳಕ್ ಶುರುವಾಯ್ತು. ಈ ವಿಕಾರ ಶಕುನಿಗೆ, ಕರ್ಣನಿಗೆ, ದುರ್ಯೋಧನನಿಗೆ ಅರ್ಥ ಆದ್ರೂ ಕೂಡ ಸಂಜಯನ ವಾರ್ತೆ, ಕೃಷ್ಣಾಭಿಪ್ರಾಯಗಳನ್ನ ಒಪ್ಕೊಳಕ್ಕೆ ಮನಸ್ಸು ಬಿಡ್ತಾ ಇಲ್ಲ. ನೀಚ ಬುದ್ಧಿ ಅದು ಒಪ್ಪುತ್ತಾ ಇಲ್ಲ. ಭೀಷ್ಮ ದ್ರೋಣರು ಅಯ್ಯೋ ನಾವು ನಿರೀಕ್ಷಿಸಿದ್ದೇ ಆಗೋಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ. ವಿದುರ ಈ ಮಾತನ್ನೆಲ್ಲ ಕೇಳ್ತಾ ನಸುನಗುತ್ತಾ ಕೃಷ್ಣ ಪ್ರೀತಿಯ ಅಲೆಯಲ್ಲಿ ಕೊಚ್ಚುತ್ತಾ ಕಣ್ಣನ್ನು ಮುಚ್ಚಿಕೊಂಡು ಕೃಷ್ಣ ಧ್ಯಾನವನ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಯಾರು ಮಾತಾಡ್ಲಿಲ್ಲ, ಸಭೆ ಮೌನದಿಂದಿದ್ರೆ ರಾಜನೇ ಮಾತಾಡ್ತಾ ಇದ್ದಾನೆ. ನಾವು ವಾಸುದೇವನಿಗೆ ಏನು ಅಪರಾಧ ಮಾಡಿದ್ವಿ? ಅವನೇಕೆ ಈ ಪ್ರತಿಜ್ಞೆ ಮಾಡಬೇಕು? ಹೌದು, ದ್ರೌಪದಿಗೆ ಸಭೆಯಲ್ಲಿ ಅವಮಾನ ಆಗಬಾರದಿತ್ತು. ಸಂಗತಿಗಳು ಎಲ್ಲ ನಡೆದೇ ಹೋಯ್ತು ಅವತ್ತು. ನನಗೋ ಕಣ್ಣಿಲ್ಲ, ಹೇಗೆ ತಡಿಬೇಕಿತ್ತು ನಾನು? ಈ ಸಂದರ್ಭದಲ್ಲಿ ವಾಸುದೇವ ಅಲ್ಲಿರ್ಲಿಲ್ಲ. ಈಗೇಕೆ ಈ ಪ್ರತಿಜ್ಞೆ? ಅವನು ಹೇಳಿದ ಅಂದ್ರೆ ಬಿಡೋದಿಲ್ಲ. ಅಯ್ಯೋ, ನನ್ನ ಮಕ್ಕಳನ್ನ ಕಾಯುವವರರಾರು? ಶಕುನಿ ಮಾತಾಡ್ತಾನೆ, ಮಹಾರಾಜ, ನೀವು ಹೆದರಿ ನಮಗೂ ಕೈಕಾಲು ಬಡಿಯದಂತೆ ಮಾಡೋದು ಸರಿಯಲ್ಲ. ಏನೂ ಆಗಿಲ್ಲ. ಇವಾಗ ಕೃಷ್ಣ ಹೇಳಿದ್ರಲ್ಲಿ ವಿಶೇಷ ಏನಿಲ್ಲ. ತನಗ್ ಸಂಬಂಧ ಪಡೆದಿರ್ತಕ್ಕಂಥ ವಿಚಾರದಲ್ಲಿ ಮೂಗ್ ತೂರ್ಸೋದು ಅವನಿಗಿದೇನು ಹೊಸ ವಿಚಾರ ಅಲ್ಲ. ಜರಾಸಂಧ ಏನ್ ಮಾಡಿದ್ದ ಇವನ ಪಾಪ? ನರಕನು ಮಾಡಕ್ ಕೆಲ್ಸ ಇರ್ಲಿಲ್ಲ. ಎಂತಹ ಉಪದ್ವ್ಯಾಪ! ಜೂಜನ್ನ ನೋಡಿದ್ರು ಕೂಡ ತಡೆದ್ನ ಅವನು. ಶತ್ರುಗಳ ವನವಾಸವನ್ನ ತಡೆದ್ನ, ಅಜ್ಞಾತವಾಸವನ್ನ ಬಿಡಿಸ್ಬಿಟ್ನ. ಅರಗಿನ ಮನೆ ಸಂದರ್ಭದಲ್ಲಿ ನಮ್ಮ ಕಡೆಯಿಂದನೇ ಅಚಾತ ಆಯ್ತು ಅಂತ ಅನ್ಕೊಳ್ಳೋಣ, ಅವನ್ ಬಂದ್ ಬಿಡಿಸ್ಬೋದಿತ್ತಲ್ಲ, ಪರಮಾತ್ಮ ಆಗಿರೋನ್ ಯಾಕೆ ಬರ್ಲಿಲ್ಲ? ಯುದ್ಧದಲ್ಲಿ ತಟಸ್ಥ ಅಂದವನು ಈಗ ಪ್ರತಿಜ್ಞೆ ಮಾಡ್ತಾ ಇದ್ದಾನ? ಭೀಷ್ಮ ಮಾತಾಡ್ತಾನೆ ಶಕುನಿಯ ಮಾತಿಗೆ, ಶಕುನಿ, ಕೃಷ್ಣನನ್ನ ಅರಿಯದೆ ಏನೇನೋ ಮಾತಾಡಬೇಡ, ಬಾಯಿ ಮುಚ್ಚು. ಇದು ಗಂಭೀರ ಸಭೆ. ಇಲ್ಲಿ ಯುದ್ಧ ಹೇಗೆ ಎದುರಿಸ್ಬೇಕು ಅಥವಾ ತಡಿಬೇಕು ಅನ್ನೋದು ಪ್ರಶ್ನೆ, ಕೃಷ್ಣನಿಂದನೇ ಅಲ್ಲ.
ಏನ್ ತಪ್ಪು ಹೇಳ್ದ ಸಂಜಯ? ಅಲ್ಲಿ ನಡೆದುದನ್ನ ಕಂಡಂತೆ ಹೇಳ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವರವರಿಗೆ ಬಿಟ್ಟಿದ್ದು. ಈ ಸಭೆಯಲ್ಲೇ ಇರೋರು ಯಾರು ಈ ಶಕುನಿ ಅತಿರೇಕಗಳಿಗೆ ಬೆಲೆ ಕೊಡಬೇಡಿ. ಕರ್ಣ, ನೀನ್ ಅವನಿಗೆ ಒತ್ತಾಸೆ ಮಾಡೋದು ಸರಿಯಲ್ಲ. ಕೃಷ್ಣ ತಟಸ್ಥನಾಗಿರ್ತೇನೆ ಅಂತ ಹೇಳಿದ್ರ ಮಾತು ಅರ್ಥ ಏನು? ಒಳಾರ್ಥವನ್ನ ಯೋಚನೆ ಮಾಡಿ ನೋಡಿ. ಪಾಂಡು ಪುತ್ರರು ಬಿಟ್ರು ನಾನು ಬಿಡೋದಿಲ್ಲ ಅನ್ನೋದು ಅವನ ಮಾತಾಗಿತ್ತು. ತಟಸ್ಥ ಅಂದ್ರೆ ಅವನಿಗೆ ದ್ರೌಪದಿಯ ಸಾಲ ತೀರ್ಸೋದು ನೆಪ ಇತ್ತು. ಸಂಜಯ, ನೀನು ಮಾತನ್ನ ಮುಂದುವರಿಸು. ಭೀಷ್ಮ ಹೇಳ್ದ. ಸಂಜಯ ಯೋಚನೆ ಮಾಡ್ದ. ಕರ್ಣ ಶಕುನಿಗಳ ಮುಂದೆ ಮಾತುಗಳನ್ನ ಹೇಳಿ ಏನು ಪ್ರಯೋಜನ ಇಲ್ಲ. ಆದ್ರೆ ಹೇಳ್ದಿದ್ರು ಕೂಡ ವಂಚನೆ ಮಾಡ್ದಾಗೆ ತಲೆ ತಗ್ಗಿಸಿ ನಿಂತ. ಭೀಷ್ಮ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಮುಂದುವರಿಸು ಅಂತ ಹೇಳ್ತಾ ಸಂಜಯ ಮುಂದುವರಿತಾನೆ. ಕೃಷ್ಣ ಪ್ರಭುಗಳು ಹೇಳಿದ ಮಾತುಗಳನ್ನಷ್ಟೇ ನಾನು ಹೇಳ್ತಾ ಇದ್ದೇನೆ. ನನ್ನ ಮಾತೇನೂ ಇಲ್ಲ. ದೊರೆ ಅಜ್ಞಾನಿಯಂತೆ ಮಕ್ಕಳ ವಶದಲ್ಲಿದ್ದು ಅವರು ಹೇಳಿದ್ದನ್ನೆಲ್ಲ ಮಾಡ್ತಾ ಕುಲನಾಶಕ ಕಾರಣ ಆಗಬಾರದು. ಪಾಂಡುಪುತ್ರರು ಈಗಲೂ ದೊರೆಯ ವಶದಲ್ಲಿರಲು ಸಿದ್ಧರಾಗಿದ್ದಾರೆ. ಆದ್ರೆ ತಂದೆ ಆಗಿರೋನು ಪೂಜ್ಯ ಸ್ಥಾನದಲ್ಲಿರ್ಬೇಕು, ಗುರುಸ್ಥಾನದಲ್ಲಿರ್ಬೇಕು. ಮಕ್ಕಳಿಗೆ ಯಾವತ್ತೂ ದ್ರೋಹ ಮಾಡಬಾರದು. ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ, ಆ ತಂದೆ ಕೂಡ ದ್ರೋಹಿ ಆಗ್ತಾನೆ. ಧೃತರಾಷ್ಟ್ರ ದೊರೆ ಜೂಜಾಡ್ಬೇಕಾದ್ರೆ ಕಣ್ಣಿಲ್ಲ ಅಂದ್ರೂ ಕೂಡ ಪದೇ ಪದೇ ಶಕುನಿ ಶಕುನಿ, ನನ್ನ ಮಗ ಗೆದ್ದನ, ಅವನು ಗೆದ್ನ, ದ್ರೌಪದಿಯನ್ನ ಗೆದ್ದಾಯ್ತಾ ಅಂತ ಚಪಲ ಬುದ್ಧಿ ಇರ್ತಕ್ಕಂಥ ಒಬ್ಬ ಎಳೆಯ ವಯಸ್ಸಿನ ಹುಡುಗನ್ ತರ ಕೇಳ್ತಾ ಇದ್ದ. ದ್ಯೂತಕ್ಕೆ ತನ್ನ ಮಗನನ್ನ ಹುರಿದುಂಬಿಸ್ತ. ಈ ನಡವಳಿಕೆ ಸರಿನಾ ಅಂತ ಕೃಷ್ಣ ಹೇಳ್ದ. ಈ ಮಾತನ್ನ ಕೇಳಿ ಧೃತರಾಷ್ಟ್ರ ನಿಟ್ಟುರಿಸು ಬಿಟ್ಟು ಹೇಳ್ತಾನೆ, ಅದೆಲ್ಲ ಮುಗಿದ ಕತೆ, ಅದನ್ನ ಬದಲಾಯಿಸಕ್ಕೆ ಆಗಲ್ಲ. ಈಗ ಯುದ್ಧ ನಿಲ್ಲಬೇಕು ಅಂದ್ರೆ ಕೃಷ್ಣ ಯಾವ ಉಪಾಯವನ್ನ ಹೇಳ್ದ ಅದನ್ನ ಹೇಳು ಸಂಜಯ. ಅದನ್ನೇ ಅಲ್ವೇ ಪ್ರಭು ಹೇಳ್ತಾ ಇರೋದು. ಪಾಂಡವರ ರಾಜ್ಯವನ್ನ ಸುಮ್ಮನೆ ಮರುಮಾತಿಲ್ಲದೆ ಚೌಕಾಸಿಲ್ಲದೆ ಕೊಟ್ಟು ಬಿಡಬೇಕು, ಇಷ್ಟೇ ಸಾಕು. ನನ್ನ ಮಗ ನನ್ನ ಮಾತನ್ನ ಕೇಳ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ವಾಸುದೇವ ಹೇಳಿದ ನೇರ ಮಾತನ್ನ ಹೇಳ್ತಾ ಇದ್ದೇನೆ, ಕೋಪಿಸ್ಕೋಬಾರ್ದು. ಇಲ್ಲಿ ನನ್ನ ಒಂದೇ ಒಂದು ಅತಿಕ್ರಮಣವಾದ ಶಬ್ದ ಇಲ್ಲ. ನಾನು ಊಹೆ ಮಾಡಿ ಹೇಳ್ತಾ ಇಲ್ಲ. ಪಾಲಿಸೋದು ನಿಮ್ ಕೈಲಿದೆ. ಹೇಳಪ್ಪ, ಭಯಬೇಡ, ಅದೇನ್ ಹೇಳು. ಯಾರು ವಿನಾಕಾರಣ ಪಾಂಡವರನ್ನ ದ್ವೇಷಿಸುತ್ತಾ ಬಂದನೋ, ಯಾರಿಂದ ಈ ಎಲ್ಲ ದುರವಸ್ಥೆ ಬದುಕ್ತೋ, ಯಾರು ಇನ್ನೂ ಪಾಂಡವ ದ್ವೇಷದಲ್ಲಿ ಕುದಿತಾ ಇದ್ದಾನೋ, ಆ ಪಾಪ ಪುರುಷನನ್ನ ಸರ್ವ ಯತ್ನಗಳನ್ನ ಮಾಡಿದ್ರು ಅದ್ದು ಬಸ್ನಲ್ಲಿಡ್ಬೇಕು, ನಿಯಂತ್ರಿಸ್ಬೇಕು, ಅಡಗಿಸ್ಬೇಕಿನ್ ಮುಂದೆ ಅಂತ ಹೇಳ್ದ. ಧೃತರಾಷ್ಟ್ರ ತಲೆ ಆಡಿಸ್ತ. ಯಾಕಂದ್ರೆ ವಿದುರ ಕೂಡ ಇದೇ ಮಾತನ್ನ ಹೇಳಿದ್ದ, ನಿನ್ನ ಮಗನನ್ನ ನೀನು ಅದ್ದು ಬಸ್ನಲ್ಲಿಡು ಅಂತ ಹೇಳಿದ್ದ. ವಿದುರ ಮಾತಾಡ್ತಾನೆ, ಧರ್ಮದ ಮಾತನ್ನ ನಾನು ಹೇಳಿದ್ರು ಅಷ್ಟೇ, ವಾಸುದೇವ ಹೇಳಿದ್ರು ಅಷ್ಟೇ, ವ್ಯಾಸರು ಹೇಳಿದ್ರು ಅಷ್ಟೇ, ಶುಕ್ರ ಬೃಹಸ್ಪತಿಗಳು ಸರಕಾದಿ ಮಹರ್ಷಿಗಳು ಹೇಳಿದ್ರು ಅಷ್ಟೇ, ಮೋಹವನ್ನ ಬಿಡಬೇಕು, ಅದು ಯೋಗ್ಯ ದಾರಿ, ಇದೇ ರಾಜನೀತಿ. ಯಾವುದಾದ್ರೂ ಒಂದನ್ನ ಆರಿಸ್ಲೇಬೇಕು, ಇದೇ ಕಾಲನೀತಿ ಎಂದ ವಿದುರ. ಧೃತರಾಷ್ಟ್ರ ಹೇಳ್ದ, ವಿದುರ ನೀನ್ ಹೇಳೋ ಮಾತು ಯಾವಾಗ್ಲೂ ಇದೊಂದೇ. ಮಗನನ್ನ ತೋಳನ ಬಾಯಿಗೆ ಇಡು ಎಂದು ಅವನನ್ನ ಹುಟ್ಟಿದಾಗ್ಲೇ ಹೇಳ್ದವ್ ನೀನು. ದ್ಯೂತ ಪ್ರಸಂಗದಲ್ಲೂ ಹೇಳ್ದೆ, ಈಗ್ಲೂ ಹೇಳ್ತಾ ಇದ್ಯಾ. ಹೇಳುವಷ್ಟು ಸುಲಭ ಅಲ್ಲ ಮಕ್ಕಳನ್ನ ಬಿಟ್ಬಿಡೋದು. ಹೇಳುವಷ್ಟು ಸುಲಭ ಅಲ್ಲ ಮಕ್ಕಳ ಮೇಲಿನ ವ್ಯಾಮೋಹವನ್ನ ಬಿಡ್ತಕ್ಕಂಥದ್ದು. ಹಾಗಂದ್ರೆ ನಿಯಂತ್ರಣ ಮಾಡಿ, ಮಗನನ್ನ ಬಿಡಬೇಡಿ, ನಿಯಂತ್ರಣ ಮಾಡಿ ಅವನನ್ನ. ಹೇಗ್ ಮಾಡ್ಲಿ? ಸೆರೆಯಲ್ಲಿ ಇಟ್ಬಿಡ್ಲಾ? ಅನ್ನ ಆಹಾರ ಕೊಡದೆ ಸಾಯಿಸ್ಲಾ? ವಿಷ ಹಾಕ್ಲಾ? ಅವನ್ಗೆ ಸುಟ್ಟು ಬಿಡ್ಲಾ ಅವನ ಚಿತೆಯಲ್ಲಿ ಏರ್ಸಿ? ಅದನ್ನೇ ಅಲ್ವಾ ನಿಮ್ ಮಕ್ಳು ಪಾಂಡವರಿಗೆ ಮಾಡಿದ್ದು. ಅವ್ರು ಸಹಿಸ್ಕೊಂಡ್ರು ಅಂದ್ರೆ ನೀವ್ ಅದ್ರಲ್ಲಿ ಮಾಡದ್ ತಪ್ಪೇನಿಲ್ಲ ಬಿಡಿ, ಅದು ಮುಗಿದ ವಿಚಾರ. ಮತ್ತೆ ಅದನ್ನ ಕೆಡಕ್ಬೇಡಿ ಯಾರು. ಈಗೇನ್ ಮಾಡ್ಬೇಕು ಹೇಳಿ? ದೊರೆ,
ನಿನ್ನ ಮಗ ಪಾಂಡವರು ಕೊಟ್ಟ ಜೀವದಾನದಲ್ಲಿ ಬದುಕ್ತಾ ಇದ್ದಾನೆ. ಘೋಷಯಾತ್ರಾ ಸಂದರ್ಭದಲ್ಲಿ ಪಾಂಡವರು ನಿನ್ನ ಮಗನಿಗೆ ತಂದೆಯಂತೆ ರಕ್ಷಣೆ ಮಾಡಿದ್ರು. ಆ ನಿಯತ್ತು ಅವನಲ್ಲಿ ಇಲ್ಲದೆ ಹೋಯ್ತು. ಧನುರ್ಧರರಲ್ಲಿ ಅರ್ಜುನನೇ ಶ್ರೇಷ್ಠ. ಅವನು ಹಿಡಿದ ಗಾಂಡೀವವು ಧನುಸ್ಸುಗಳಲ್ಲೇ ಶ್ರೇಷ್ಠ. ಸಾರಥಿಯಾದ ಕೃಷ್ಣ ಸಕಲ ದೇವತೆಗಳಲ್ಲೇ ಶ್ರೇಷ್ಠ. ಅವನು ಹಿಡಿದಿರುವ ಆಯುಧ ಸುದರ್ಶನ ಆಯುಧಗಳಲ್ಲೇ ಶ್ರೇಷ್ಠ. ಇಷ್ಟು ಶ್ರೇಷ್ಠಗಳು ಒಂದೇ ಕಡೆ ಸೇರಿದ್ರೆ ನಿನ್ನವರು ಉಳಿತರ. ಒಬ್ಬನನ್ನ ಬಲಿ ಕೊಟ್ಟು ಕುಲವನ್ನ ಉಳಿಸುವುದು ವಾಸಿ ಅಲ್ವಾ? ದುರ್ಯೋಧನನಿಗೆ ಕೋಪ ಉಕ್ಕಿ ಬಂತು. ವಿದುರನ ಮೇಲೆ ಕೋಪವನ್ನ ತೀರಿಸ್ಕೊಳ್ಳೋ ಹಾಗಿಲ್ಲ. ಎದ್ದು ನಿಂತವನೇ, ಎಲ್ಲಾ ಸಂಜಯ, ವಿದುರನನ್ನು ಜರಿದೇ ಬಿಡಬೇಕು, ಅವನನ್ನ ಬಿಡಬಾರ್ದು ಅಂತ ಎಲ್ಲ ಅಮಾತ್ಯ. ನೀವೆಲ್ಲ ಅನ್ನದ್ರೋಹಿಗಳು, ಮಹಾರಾಜನನ್ನೇ ಹೆದರಿಸ್ತಾ ಇದ್ದೀರಾ. ಇಲ್ಲೂ ಯಾವ ವಿಚಾರವನ್ನ ನೀವು ಹೇಳ್ತಾ ಇಲ್ಲ. ನ್ಯಾಯ ಬೇಕು ನಮಗೆ. ನನ್ನ ತಂದೆ ಈಗ ಕುಲಜ್ಯೇಷ್ಠ, ಅವನೇ ಈಗ ದೊರೆ. ಅವನಿಗೆ ಕಣ್ಣಿಲ್ದೇ ಇರ್ತಕ್ಕಂಥದ್ದು ದುರ್ವಿಧಿ. ಹಾಗಾಗಿ ನಾವು ಸಹಾಯಕ್ಕೆ ನಿಂತಿದ್ದಾವೆ. ಅವನ ಮಕ್ಕಳಾಗಿರ್ತಕ್ಕಂಥ ನಮಗೆ ರಾಜ್ಯ ಸೇರ್ಬೇಕು. ಎಲ್ಲೋ ಕಾಡಲ್ಲಿ ಹುಟ್ಟಿ ಬೆಳೆದ ಅಜ್ಞಾತರಿಗೆ ಹಕ್ಕಿಲ್ಲ. ಒಂದು ಮಾತನ್ನ ಬಿಟ್ಟಿದ್ದೀನಿ, ಶತ್ರು ಪಕ್ಷ ವಹಿಸಿ ಮಾತಾಡ್ತಾ ಇದ್ದೀರಾ. ಸಂಜಯ, ನೀನು ಹೋಗಿ ಬಂದಿದ್ದು ಜಗಳ ಹಚ್ಚಕ್ಕ ಅಥವಾ ನಮ್ಮ ಕಾರ್ಯ ಸಾಧನೆಗ? ಆ ಗೊಲ್ಲ ಎಷ್ಟು ಮಾತ್ರದವನು, ಕಪಟಿ, ಮಾಯಾವಿ, ತಂತ್ರಗಾರ, ಸಮಯ ಸಾಧಕ. ಅವನ ಧರ್ಮಾತ್ರಿಕ್ರಮಣಗಳೆಲ್ಲ ಪರಾಕ್ರಮಗಳು ಅನ್ನೋ ತರ ಹೇಳ್ತಾ ಇದ್ದೀಯ. ಹೊಗಳು ಬಟ್ಟ ನೀನು. ಏನು ಮಹಾಯುಧ? ಗಾಂಡೀವ ಮಹಾಯುಧನ? ಸುದರ್ಶನ ಮಹಾಯುಧನ? ಅವನ ರಥದ ಮೇಲೆ ಇರ್ತಕ್ಕಂಥ ಕಪಿ ಬಹಳ ದೊಡ್ಡದ? ಅಧಿಕ ಪ್ರಸಂಗಿ ಅವನು. ಲಂಕೆಯನ್ನೇ ಸುಟ್ಟವನು. ಯಾರಪ್ಪನೆ ತಗೊಂಡಿದ್ದ ಅವನು? ಅವನು ಎಲ್ಲಿ ಕೂತ್ಕೊಂಡ್ರೆ ನಮಗೇನು? ಅರ್ಜುನ ಮಹಾವೀರನಾಗಿದ್ರೆ ಷಂಡ ಏಕಾದ. ಏನು ಕಟ್ಟಕದೆ ಊರ್ವಶಿ ಅದು? ಕೃಷ್ಣನ ಚಕ್ರ ಏನು ಮಹಾಯುಧ? ವಜ್ರಾಯುಧವಲ್ಲವೇ ಎಲ್ಲದಕ್ಕಿಂತ ಶ್ರೇಷ್ಠ? ಗಾಂಡೀವ ಒಂದು ಬಿಲ್ ಅಷ್ಟೇ. ಪರಶುರಾಮರು ಕರ್ಣನಿಗೆ ಕೊಟ್ಟದ್ದಕ್ಕಿಂತ ಏಕೆ ಶ್ರೇಷ್ಠ? ಕಣ್ಣು ಬಿಟ್ಟು ನೋಡಿ. ತಾತ ಭೀಷ್ಮ ಪರಶುರಾಮನನ್ನೇ ಸೋಲಿಸಿದ ವೀರ. ಆಚಾರ್ಯ ದ್ರೋಣ ಕೃಪಾ ಸಂಜೀವಿನಿ ಆಗಿರ್ತಕ್ಕಂಥವನು, ಅಶ್ವತ್ಥಾಮ ಚಿರಂಜೀವಿ. ಕರ್ಣ ಯಾವ ಅಂಶದಲ್ಲಿ ಅರ್ಜುನನಿಗೆ ಕಡಿಮೆ? ಇದೆಲ್ಲ ನೋಡದೆ ಸುಮ್ಮನೆ ಎಲ್ಲರನ್ನೂ ಎದುರುವಂತೆ ಮಾಡ್ತಾ ಇದ್ದೀರಾ. ಇನ್ನೂ ಒಂದು ಹೆಚ್ಚಿನ ವಿಶೇಷ ನನ್ನಲ್ಲಿದೆ. ಅಸುರೀ ಶಕ್ತಿ, ಅಭಿಚಾರಿಕ ಶಕ್ತಿ. ಇದು ನನ್ನ ಹತ್ರ ಇರೋ ತನಕ ಯಾರೂ ನನ್ನನ್ನ ಏನೂ ಮಾಡಕ್ಕಾಗಲ್ಲ. ದುರ್ಯೋಧನ ಕೋಪದಲ್ಲಿ ಗುಡುಕ್ತಾನೆ. ವಿದುರ ಹೇಳ್ತಾನೆ, ಇಂದ್ರಜಿತ್ತಿನ ಮಾಯಾಶಕ್ತಿ, ಆಭಿಚಾರಿಕ ಶಕ್ತಿ ಏನಾಯ್ತು? ನಿನ್ನ ಹತ್ರ ಮಾಯಾಶಕ್ತಿ ಇದೆ ಅಂತ ಹೇಳ್ತಾ ಇದ್ಯಲ್ಲ. ನಿನ್ಗಿರ್ತಕ್ಕಂತ ಮಾಯಾಶಕ್ತಿ ಹಿಂದೆ ರಾವಣನ ಮಗನಾಗಿರ್ತಕ್ಕಂಥ ಇಂದ್ರಜಿತುವಿಗಿತ್ತು. ಅಸುರಿ ಶಕ್ತಿ ಇತ್ತು. ಬದುಕದ್ನ ಅವನು? ಆಂಜನೇಯನನ್ನ ಸಾಮಾನ್ಯ ಅಂತ ಭಾವಿಸ್ತಾ ಇದ್ಯಾ ನೀನು? ಅರ್ಜುನನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ಯಾ? ದೈವ ಬಲ ಇಲ್ದಿರೋನ್ಗೆ ವರ ಕೊಟ್ರು ಶಾಪವಾಗಿ ಪರಿಣಾಮಿಸುತ್ತೆ. ನೆನ್ಪಿಟ್ಕೊಳ್ಳಿ. ದೇವ್ರ ಕೃಪೆ ಇರಬೇಕು. ದೇವ್ರ ಕೃಪೆ ಇಲ್ದೆ ನಿಮಗೆ ಕೋಟಿ ಕೋಟಿ ಹಣ ಇದ್ರೆ ವ್ಯರ್ಥ ಆಗ್ಬಿಡುತ್ತದು, ಕರ್ಗೋಗುತ್ತೆ ಒಂದೇ ದಿವಸದಲ್ಲಿ. ರಾವಣ ಹಿರಣ್ಯಾದಿಗಳತಿ ಏನಾಗೋಯ್ತು? ಇಲವಲ ಶಂಬರರ ಮಾಯೆ ಏನಾಯ್ತು? ತಪಸ್ವಿಗಳ ಶಾಪವನ್ನ ಕಡೆಗಣಿಸ್ಬೇಡ. ಕಾಲವೇ ಶತ್ರು ಅಂತಾರೆ, ಕಾಲವೇ ಮಿತ್ರ ಅಂತಾರೆ. ನಮ್ಮ ಧರ್ಮ ಶ್ರದ್ಧೆ ನಮ್ಮ ಜೀವನವನ್ನ ಡಿಪೆಂಡ್ ಮಾಡಿರುತ್ತೆ, ಅಥವಾ ನಮ್ಮ ಜೀವನವನ್ನ ನಡೆಸ್ತಾ ಇರುತ್ತೆ ಮುಂದೆ. ಶ್ರೀಕೃಷ್ಣನನ್ನ ನೀನ್ ಅರ್ಥ ಮಾಡ್ಕೊಂಡಿಲ್ಲ, ಸುದರ್ಶನವನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದು ಯಾವ ಶಕ್ತಿಯನ್ನೋ ಅರಿವೂ ಕೂಡ ನಿನಗಿಲ್ಲ. ಅರಿವಿಲ್ಲದೆ ಮಾತಾಡ್ತಾ ಇದ್ಯಾ. ಮಹಾಮಾತ್ಯನಾಗಿರ್ತಕ್ಕಂಥ ವಿದುರನ ಮಾತನ್ನ ಕೇಳಿದ ಸಂಜೆಯ ಮಾತನ್ನ ಹೇಳ್ತಾನೆ. ಮಹಾಮಾತ್ಯ, ವ್ಯಾಸರು ಹೇಳಿರೋದನ್ನ ನೆನ್ಪು ಮಾಡ್ಕೊಂತ ಇದ್ದೇನೆ. ಕಾಲವೇ ಚಕ್ರ, ಹಗಲು ರಾತ್ರಿ ಅಂತಕ್ಕಂಥದ್ದು ಆಯನ, ಪಕ್ಷ ಋತು ಸಂವತ್ಸರ ರೂಪದಲ್ಲಿ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥದ್ದೇ ಸುದರ್ಶನ. ಜಗತ್ತು ಉರುಳ್ತಾ ಇರೋದು, ಏಳ್ತಾ ಇರೋದು, ಬೀಳ್ತಾ ಇರೋದು, ದೊರೆಗಳೆಲ್ಲ ಮಣ್ಣು ಮುಕ್ತಾ ಇರೋದು, ಹೊಸಬ್ರು ಬರ್ತಾ ಇರೋದು, ಹಳುಬ್ರು ಹೋಗ್ತಾ ಇರೋದು, ಎಲ್ಲವೂ ಸುದರ್ಶನ. ಯುಗಗಳು ಹಾಗೆ.
ದುಷ್ಟ ಶಿಕ್ಷಣ, ಶಿಕ್ಷ ರಕ್ಷಣದ ಮೂಲಕ ಧರ್ಮವನ್ನ ಪರಿಪಾಲಿಸ್ತಕ್ಕಂತ ಕೇಶವ ಯಾರಿಗೂ ಯಾವತ್ತೂ ಸಂಪೂರ್ಣವಾಗಿ ಅರ್ಥನೂ ಆಗಲ್ಲ, ಯಾರ ಕೈಗೆ ಅವನು ಅಷ್ಟು ಸುಲಭನಾಗಿ ಸಿಗಲ್ಲ. ಏನಾದ್ರೂ ನೀವು ಆತ್ಮದಲ್ಲಿ ಪರಮಾತ್ಮನನ್ನ ಕೃಷ್ಣನನ್ನ ಕಂಡುಬಿಟ್ಟಿದ್ರೆ ಅದೇ ನಿಮ್ಮ ಸೌಭಾಗ್ಯ. ಸಂಕಲ್ಪವನ್ನ ಚಕ್ರ ಮಾಡಿಕೊಂಡು ಧರ್ಮ ಸಾಧಕನಾಗಿದ್ದಾನವನು. ಮತ್ತೆ ದುರ್ಯೋಧನ ಮಾತಾಡ್ತಾನೆ, ಇದು ಹರಿಕತೆ ಮಾಡ್ತಕ್ಕಂಥ ಸಭೆಯಲ್ಲ. ಇಲ್ಲಿ ಬೇಕಾಗಿರೋದು ವ್ಯಾವಹಾರಿಕ ನೀತಿ, ವಾಸ್ತವಿಕ ತಿಳುವಳಿಕೆ, ಬಲಾಬಲ. 7 ಅಕ್ಷೋಹಿಣಿಯಷ್ಟು ಸೇನೆ ಕೂಡಿಸಿದ ಶತ್ರುಗಳು ನಮ್ಗೆ ಸಮ ಆಗ್ತಾರ? ಸಂಜಯ, ನೀನು ಭೀತ, ಭ್ರಾಂತ, ಬಾಯಿ ಬಡುಕ. ಶತ್ರುವಿನ ಗುಣವನ್ನ ಮಾಡ್ತಕ್ಕಂಥವು ನೀನು. ನೀನು ನಂಬಿಕೆಗೆ ಅರ್ಹನಾಗಿರ್ತಕ್ಕಂಥ ವಿಶ್ವಾಸವುಳ್ಳವನಲ್ಲ ನೀನು. ನಿನಗೆ ಮೃತ್ಯು ಕಾಲ ಹತ್ತಿರ ಬರೋ ತರ ಹೇಳ್ತಾ ಇದ್ದೀಯಾ? ಎಲ್ರು ಮೌನ. ರಾಜನೇ ಮಾತಾಡ್ತಾನೆ, ಸಂಜಯ, ನನ್ನ ಮಕ್ಕಳು ಬುದ್ಧಿ ಹಿಲ್ದಿರೋರು, ಪ್ರಬಲರನ್ನ ಹೆದ್ರ ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ದುರ್ಯೋಧನ, ಈ ಯುದ್ಧ ಬೇಡ. ಶಕುನಿ, ಕರ್ಣರು ಅವರವರ ಊರಿಗೆ ಹೋಗಿ ಸುಖವಾಗಿರ್ಲಿ. ಯುದ್ಧ ಯಾರಿಗೂ ಇಷ್ಟ ಇಲ್ಲ. ಭೀಷ್ಮ, ದ್ರೋಣ, ಕೃಪಾ, ವಾಹ್ಲಿಕ, ಅಶ್ವತ್ಥಾಮ ಯಾರು ಯುದ್ಧ ಬೇಕು ಅಂತ ಬಯಸ್ತಾ ಇಲ್ಲ. ಈ ಯುದ್ಧಕ್ಕೆ ನೀನು ಉಚ್ಚಿಸದೆ ಇರ್ಬೇಕಾದ್ರೆ ನಿನ್ನನ್ನ ಪ್ರೇರೇಪಣೆ ಕೊಡ್ತಾ ಇರ್ತಕ್ಕಂಥವನು ಕರ್ಣ. ಈ ಹಾಳು ನಿನ್ನ ತಮ್ಮ ದುಶ್ಯಾಸನ ಹಾಗೂ ಶಕುನಿ. ದುಶ್ಯಾಸನ, ಶಕುನಿ, ಕರ್ಣನಿಂದ ನೀನು ಹಾಳಾಗೋಗೋದೆ. ದುರ್ಯೋಧನ ಹೇಳ್ತಾನೆ, ಅಪ್ಪಾಜಿ, ನಾನು ಈ ನಿನ್ನ ಆಪ್ತರನ್ನ ನಂಬಿಕೊಂಡಿಲ್ಲ. ಭೀಷ್ಮ, ದ್ರೋಣಾದಿಗಳು. ನನ್ನ ನಂಬಿಕೆ ಭಾರ ಇರೋದೆಲ್ಲ ಕರ್ಣನಲ್ಲಿ. ಪ್ರಾಣವನ್ನ ಬಿಟ್ಟೇನೆ. ಸೂಜಿಯ ಮನೆಯಷ್ಟು ಭೂಮಿಯನ್ನ ಪಾಂಡವರಿಗೆ ಕೊಡಲಾರೆ. ಕರ್ಣನನ್ನ ಸೇರಿ ಯುದ್ಧ ಯಜ್ಞ ಮಾಡಿ ಯುಧಿಷ್ಠಿರ ಅಂತಕ್ಕಂಥ ಪಶುವನ್ನ ಆಹುತಿ ಕೊಟ್ಟು ಪೂರ್ಣಾಹುತಿಯನ್ನ ಮಾಡ್ತೇನೆ. ನನ್ನ ತಮ್ಮ ದುಶ್ಯಾಸನ ನಮ್ ಜೊತೆ ಇರ್ತಾನೆ. ನಮಗೆ ಯಾರ ಭಯ ಇಲ್ಲ. ಪಾಂಡವರೊಡನೆ ಸಂಧ್ಯಾ ಮಾತೇ ಎತ್ತಬೇಡಿ. ಮಗನ ಮಾತನ್ನ ಕೇಳಿ ಧೃತರಾಷ್ಟ್ರ ತಲೆಯನ್ನ ಚಚ್ಕೊಂತ ಇದ್ದಾನೆ. ಮೂಢ, ಭೀಮನ ಪ್ರತಿಜ್ಞೆ ನೆನಪಿದ್ಯಾ ನಿನಗೆ? ನಿನ್ನ ತೊಡೆಗಳನ್ನ ಮುರಿಸ್ಕೋಬೇಕಾ? ದುಶ್ಯಾಸನ, ನಿನ್ನ ರಕ್ತವನ್ನ ಅವನು ಪಾನ ಮಾಡ್ಬೇಕಾ? ಅರ್ಜುನನ ಬಾಣಗಳಿಗೆ ಕರ್ಣ ನೀನು ತುತ್ತಾಗ್ಬೇಕಾ? ಪಾಂಡವರು ಪ್ರತಿಜ್ಞೆ ಪೂರೈಸದೆ ಬಿಡಲ್ಲ. ಸಂಜಯ, ಇನ್ನೇನು ಭಯಂಕರವಾದ ಸನ್ನಿವೇಶವನ್ನ ಕಂಡಪ್ಪ. ಈ ಮೂರ್ಖರಿಗೆ ಇನ್ನೊಂದ್ಸಲ ಹೇಳ್ಬಿಡು. ಹೇಳಿದ್ನಲ್ಲ ರಾಜ, ನಾನು ಹಸ್ತಿನಾವತಿಗೆ ಹೊರಡುವ ದಿನ ಹೆದರೆದುರುತ್ತಾ, ತಲೆಯ ಮೇಲೆ ಕೈ ಮುಗಿಯುತ್ತಾ, ನನ್ನ ಕಾಲು ಬೆರಳುಗಳನ್ನೇ ನೋಡುತ್ತಾ, ಪಾದ ಬಿಡುತ್ತಾ, ನಿಧಾನವಾಗಿ ಚಲಿಸುತ್ತಾ ಶ್ರೀಕೃಷ್ಣನ ಅಂತಃಪುರಕ್ಕೆ ಹೊರಟೆ. ಅಲ್ಲಿ ಅಭಿಮನ್ಯುವಿಗೂ ಮಾದ್ರಿ ಪುತ್ರರಿಗೂ ಪ್ರವೇಶ ಇರುವ ಸಂದರ್ಭ, ಇರದ ಸಂದರ್ಭ. ಕೃಷ್ಣಾರ್ಜುನ, ಕೃಷ್ಣೆ, ಸತ್ಯಭಾಮ ದೇವಿಯರು ಕೃಷ್ಣನ್ ಸುತ್ತ ಇದ್ದಾರೆ, ಏಕಾಂತದಲ್ಲಿದ್ದಾರೆ. ತಾಂಬೂಲ ಸೇವಿಸ್ತಾ ಇದ್ದಂತ ಸಂದರ್ಭ. ಗಂಧ ಪೂಸಿದ್ರು, ಆಸವಗಳನ್ನ ಸೇವಿಸ್ತಾ ಇದ್ರು. ಭಯವೋ ದುಗುಡವೋ ಆ ಶಿಬಿರದಲ್ಲಿರ್ಲಿಲ್ಲ. ಆಗ್ಲೇ ಹೇಳ್ದಿರೋ ಹಾಗೆ ಅರ್ಜುನನ ಮಡಿನಲ್ಲಿ ತಲೆಯನ್ನ ದ್ರೌಪದಿಯ ಮಡಿಲಲ್ಲಿ ಪಾದವನ್ನ ಇಟ್ಟು ಪ್ರಭು ಕೃಷ್ಣ ಇದ್ದ. ದ್ರೌಪದಿ ಋಣ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ಹೇಳ್ದ. ನೇರವಾಗಿ ಹೋಗಿ ರಕ್ಷಕ್ ಆಗಲ್ಲ ಅಂತ ಹೇಳ್ದ. ಪಾಂಡವರು ಬಿಟ್ರು, ಕೌರವರನ್ನ ನಾನು ಬಿಡಲ್ಲ ಅಂದ್ಬಿಟ್ಟ. ಹೇಳಿದೇನೆಯೋ ಮೂಡ ದುರ್ಯೋಧನ, ಪಾಂಡವರು ಬಿಟ್ಟರು ಪ್ರತಿಜ್ಞೆ ಬಿಡದ ಕೃಷ್ಣ ಹೇಳಿದ್ದು. ನನಗ್ ಭಯ ಆಗ್ತಾ ಇದೆ. ಯುದ್ಧ ಬೇಡ, ಸಾಯ್ಬೇಡ. ಈಗ ಕರ್ಣ ಮೇಲೆದ್ದ. ಮಹಾರಾಜ, ಹೆದರಿಕೆ ಬಿಡಿ, ನಾನಿದ್ದೇನೆ ಪರಶುರಾಮರ ಶಿಷ್ಯ. ಯಾರೋ ಪರಶುರಾಮರ ಶಿಷ್ಯ? ಗುರು ಶಾಪಕ್ಕೆ ಗುರಿಯಾದವನ್ ಕಣೋ ನೀನು ಅಂತ ಅಂದ ಧೃತರಾಷ್ಟ್ರ. ಅದಾದ ಮೇಲಲ್ಲವೇ ನಾನು ಅವರ ಪಾದದಲ್ಲಿ ಬಿದ್ದದ್ದು. ಆಮೇಲಲ್ಲವೇ ಅವರು ಪ್ರಸನ್ನನಾಗಿ ಭಾರ್ಗವಾಸ್ತ್ರವನ್ನ ಕೊಟ್ಟಿದ್ದು. ಭಾರ್ಗವಾಸ್ತ್ರ ಒಂದೇ ಸಾಕು ಅರ್ಜುನನ ಎಲ್ಲ ಆಯುಧಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಚಿಂತೆ ಬಿಡಿ.
ಈ ಮಾತನ್ನ ಹೇಳಿದ ತಕ್ಷಣ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ, ಏನಂದೇ? ಪರಶುರಾಮರು ನಿನ್ನನ್ನ ಕ್ಷಮಿಸಿದ್ರ? ಶಾಪ ಹಿಂತೆಗೆದುಕೊಂಡ್ರ? ಬ್ರಾಹ್ಮಣ ಶಾಪ ಸಾಮಾನ್ಯವಾದದ್ದಲ್ಲ, ಫಲಿಸಿಯೇ ತೀರುತ್ತದೆ. ನೀನ್ ಏನನ್ನೋ ಮುಚ್ಚಿಡ್ತಾ ಇದ್ಯಾ ಧೃತರಾಷ್ಟ್ರ? ಕರ್ಣ ಹೇಳ್ದ, ಏನನ್ನೋ ಮುಚ್ಚಿಡ್ತಾ ಇಲ್ಲ. ಗುರುಗಳಲ್ಲಿ ನಾನು ಸುಳ್ಳು ಹೇಳಿ ಬ್ರಾಹ್ಮಣ ಅಂತ ನಂಬಿಸಿ ಶುಶ್ರೂಷೆ ಮಾಡಿ ಅಸ್ತ್ರ ಶಸ್ತ್ರ ವಿದ್ಯೆ ಕಲಿತು ಆಮೇಲೆ ನಾನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾದ್ಮೇಲೆ ಅಂತ್ಯಕಾಲದಲ್ಲಿ ಯಾವ ಅಸ್ತ್ರ ಶಸ್ತ್ರಗಳ ಪ್ರಯೋಗ ನಿನಗೆ ಮರ್ತ್ ಹೋಗ್ಲಿ ಅಂತ ಶಾಪ ಕೊಟ್ರು. ಯಾವಾಗ ನಾನು ಅವ್ರ ಪಾದದ ಮೇಲೆ ಬಿದ್ದು ಕ್ಷಮೆಯನ್ನ ಕೇಳ್ದೆ, ಈ ಶಾಪದ ಮಾತನ್ನ ಅವರು ಮತ್ತೆ ಎತ್ತಲಿಲ್ಲ. ಮನಸ್ಸು ಕರಗ್ತು. ಶಾಪ ಫಲಿಸೋ ಹಾಗಿದ್ರೆ ನನ್ನೇ ಸುಟ್ಟು ಬೂದಿ ಮಾಡ್ಬೇಕಾಗಿತ್ತು. ಸಮುದ್ರವನ್ನ ಕೋಪಾಗ್ನಿಯಿಂದಲೇ ದಹಿಸಿ ಒಣಗಿಸ್ತಕ್ಕಂಥ ಶಕ್ತಿ ಅವ್ರ ಕಣ್ಣಿಗಿತ್ತು. ಕರುಣೆಯಿಂದ ನೋಡಿದ್ರು, ಭಾರ್ಗವಾಸ್ತ್ರವನ್ನ ಕೊಟ್ರು. ಭಾರ್ಗವಾಸ್ತ್ರವನ್ನ ಕೊಟ್ಮೇಲೆ ಕ್ಷಮಿಸೋ ತರ ಆಯ್ತಲ್ಲ. ಭೀಷ್ಮ ಹೇಳ್ದ, ಎಲ್ಲಾ ಬಾಯಿ ಬಡುಕ, ನನ್ನ ಪ್ರಶ್ನೆ ಇದಲ್ಲ. ಅವರು ಶಾಪವನ್ನ ವಾಪಸ್ಸು ಪಡ್ಕೊಂಡ್ರ? ಬರೀ ಕ್ಷಮೆಯ ಪ್ರಶ್ನೆಯಲ್ಲ, ಬರೀ ಪರಿತಾಪದ ವಿಷಯವಲ್ಲ. ಶಾಪ ತೀರೋಯ್ತಾ? ಪಿತಾಮಹ, ಬೇಡದ ಪ್ರಶ್ನೆಗಳನ್ನ ಕೆದಕಿ ಪದೇ ಪದೇ ನನ್ನ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ. ಅದೆಲ್ಲ ಮುಗಿದ ಕತೆ. ನೋಡುತ್ತೀರಿ ದುರ್ಯೋಧನ, ಈ ವೃದ್ಧರ ಮಾತಿಗೆ ಮೋಸ ಹೋಗ್ಬೇಡ. ಪಿತಾಮಹ ಗುರುದ್ರೋಣರು ಬದಿಗೆ ಸರಿದು ಬಿಡ್ಲಿ, ನಾನೊಬ್ಬನೇ ಸಮಸ್ತ ಪಾಂಡವರನ್ನ ಕೊಂದು ನಿನಗೆ ವಿಜಯ ತಂದ್ಕೊಡ್ತೇನೆ. ಇದೆಲ್ಲ ಜಗತ್ತು ನೋಡುತ್ತೆ. ಭೀಷ್ಮ ಹೇಳ್ದ, ಜಂಬದ ಮಾತನ್ನಾಡ್ಬೇಡ. ಅದೆಲ್ಲ ನೋಡಿದ್ದೀವಿ. ವಿರಾಟ ನಗರದ ಯುದ್ಧದಲ್ಲಿ, ಘೋಷಯಾತ್ರೆಯಲ್ಲಿ, ಗಂಧರ್ವದ ಜೊತೆ ಯುದ್ಧದಲ್ಲಿ ಕೈ ಹುಣ್ಣಿಗೆ ಕನ್ನಡಿ ಏಕೆ ಅನ್ನೋ ತರ ಸೋತು ಹೋಗಿದ್ ನೀನು. ಎಲ್ಲಿದೆ ನಿನ್ನ ಸರ್ಪಾಸ್ತ್ರ? ಕೃಷ್ಣ ಅದನ್ನ ಹುಸಿ ಮಾಡ್ಬಿಡ್ತಾನೆ. ಇಂದ್ರನಿಂದ ಪಡೆದ ಶಕ್ತಿಗೂ ಕೃಷ್ಣ ಗತಿ ಕಾಣಿಸ್ಬಿಡ್ತಾನೆ. ನೀನು ತಂತ್ರಗಾರನಲ್ಲ, ಮುನಿಯೂ ಅಲ್ಲ, ಜಂಬಕೋರ. ನೀನೇನಾದ್ರೂ ಮೊದಲನೇ ದಿನನೇ ಮುಂದುವರೆದು ಬಿಟ್ರೆ ಅವತ್ತೇ ಕೌರವರಿಗೆ ಸೋಲು. ದುಡುಕಿ ಆವೇಶದಲ್ಲಿ ಏನೇನು ಹೇಳಿ ನಂಬಿಸ್ಬೇಡ. ಇಷ್ಟೆಲ್ಲ ಅನರ್ಥದಲ್ಲಿ ನಿನ್ನ ಪಾತ್ರ ಬಹಳ ಇದೆ, ಸಾಕು. ಯಾವಾಗ ಅವಮಾನದ ಮಾತನ್ನ ಕೇಳ್ಬಿಟ್ನೋ, ಕರ್ಣನಿಗೆ ಗರ್ವಭಂಗ ಅಪಮಾನ ಆಗೋಯ್ತು. ಸ್ವಲ್ಪ ಪಶ್ಚಾತ್ತಾಪ ಆಯ್ತು ಅನ್ನೋ ತರ ದೃಢಧ್ವನಿಯಲ್ಲಿ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಮಿತ್ರ, ಅಂದು ಗತಿ ಇಲ್ಲದಿದ್ದ ನನಗೆ ಗತಿ ತೋರಿಸಿ ಮೇಲೆತ್ತಿ ಪದವಿಯನ್ನ ಕೊಟ್ಟು ಪ್ರತಿಷ್ಠೆ ಕೊಟ್ಟು ಗೌರವಿಸಿ ಸಲಹಿಸೆ. ಈ ಉಪಕಾರ ತೀರ್ಸಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಮುಂಬರುವ ಯುದ್ಧ. ಅಲ್ಲಿ ನನ್ನನ್ನ ತೇಜೋಹೀನನನ್ನಾಗಿ, ನಿರುಪಕಾರಿಯಾಗಿ, ಹೇಡಿಯನ್ನಾಗಿ ಮಾಡಕ್ಕೆ ಇಲ್ಲಿ ನಿನ್ನ ಕುಲವೃದ್ಧ ಪಿತಾಮಹ ಎತ್ತ ಮಾಡ್ತಾ ಇದ್ದಾನೆ. ನಿನ್ನ ಗುರುಗಳು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ನಾನೇನು ಮಾಡ್ಲಿ? ನಿನ್ನ ಸಂಬಂಧವನ್ನ ಹಾಳು ಮಾಡ್ಬೇಕು ಅನ್ನೋ ತರ ಈ ಕೋಪ ಕೆರಳ್ತಾ ಇದೆ. ನಾನು ನಿಸ್ಸಹಾಯಕನಾಗಿ ನಿನ್ನ ಅವನತಿಯನ್ನ ಕಾಣ್ತಾ ಇಲ್ಲಿರಕ್ಕಾಗಲ್ಲ. ನಿನ್ನ ಉಪಕಾರಕ್ಕೆ ಕೃತಜ್ಞತೆ, ನಿನ್ನ ತಾತ ಆಡಿದ ಕೆಟ್ಟ ಮಾತುಗಳಿಗೆ ಇಗೋ ನನ್ನ ಉತ್ತರ ಗಮನಿಸು. ಇನ್ನು ಈ ವಂಶದ ಯಾವ ಸಭೆಯಲ್ಲೂ ನಾನು ಭಾಗವಹಿಸೋದಿಲ್ಲ. ಈ ಪಿತಾಮಹ ತೀರ್ಕೊಂಡು ಅವರು ಈ ಲೋಕವನ್ನ ಬಿಟ್ಟು ಅಥವಾ ಯುದ್ಧ ಸಂದರ್ಭದಲ್ಲಿ ಅವರ ಬಾಣವನ್ನ ಬಿಲ್ಲನ್ನ ಕೆಳಗಡೆ ಇಟ್ಟಾಗ ಅವರು ಪ್ರಶಾಂತವಾದಾಗ ಮಾತ್ರ ನಾನು ಬಂದು ನಿನ್ನ ಪಕ್ಷವನ್ನ ಸೇರ್ಕೊಂತೇನೆ. ಅಲ್ಲಿ ತನಕ ನಾನು ನಿನ್ನ ಪಕ್ಷವನ್ನ ಬರಲ್ಲ ಅಂತ ಕರ್ಣ ಧನುರ್ಬಾಣಗಳನ್ನ, ಕತ್ತಿ ಕವಚ ಕಿರೀಟವನ್ನ ಧೃತರಾಷ್ಟ್ರನ ಪಾದದಲ್ಲಿಟ್ಟು ಹಿಂದಿರುಗಿ ನೋಡದೆ ಬಿರಬಿರನೆ ಸಭೆಯನ್ನ ತ್ಯಾಗ ಮಾಡಿ ಹೊರಟುಬಿಟ್ಟ. ಕರ್ಣ ಹೊರಟಾಕ್ಷಣ ಸಭೆ ಸ್ತಬ್ಧ ಆಗೋಯ್ತು. ಶಕುನಿ ದುರ್ಯೋಧನಾದಿಗಳು ಏನೂ ಮಾಡಕ್ಕಾಗ್ದೆ ಭೀಷ್ಮನನ್ನೇ ನಿಂದಿಸುವಂತೆ ಮುಖ ಮಾಡಿ ನೋಡ್ತಾ ಇದ್ದಾರೆ. ಯಾರೊಬ್ಬರು ಕರ್ಣನನ್ನ ಅನುಸರಿಸ್ಲಿಲ್ಲ, ಶಾಂತ ಮಾಡಕ್ಕೆ ಪ್ರಯತ್ನ ಮಾಡ್ಲಿಲ್ಲ. ಅನಾಹುತ ಆಗೋಯ್ತು. ಭೀಷ್ಮ ನಸುನಗ್ತಾನೆ, ದುರ್ಯೋಧನ, ಒಳ್ಳದೇ ಆಯಿತು. ನೀನು ಅವನನ್ನ ಸಮಾಧಾನಪಡಿಸಿ ಮತ್ತೆ ಕರೆತರಲು ಯತ್ನ ಮಾಡಬೇಡ. ಅವನು ಮಂಡ, ಹಿಡಿದ ಪ್ರತಿಜ್ಞೆ ಬಿಡೋನಲ್ಲ. ನಾನಾಡಿದ್ದು ಏನೂ ಸುಳ್ಳಲ್ಲ, ಅತಿಶಯೋಕ್ತಿಯೂ ಅಲ್ಲ. ಎಲ್ಲ ಯಥಾರ್ಥ ಆಗೋಗುತ್ತೆ. ಅವನ ಹೊಗಳಿಕೆಯ ಮಾತಿಗೆ ಮರುಳಾಗಿ ನೀವು ಅಪಾರ ಕಷ್ಟ ಅಪಮಾನಗಳನ್ನು ಅನುಭವಿಸಿದ್ದು ಸಾಕು. ಇನ್ನಾದ್ರೂ ಹಿರಿಯರ ವಿವೇಕದ ಮಾತನ್ನ ಕೇಳು. ನೀಚ ಭಗವಾನ್ ಪರಶುರಾಮರಲ್ಲಿ ಅಧ್ಯಯನ ಮಾಡುವಾಗ ಸುಳ್ಳು ಹೇಳಿದ್ದು ಕ್ಷಮಿಸುವ ಅಪರಾಧನ? ಅವರ ಚಾರಿತ್ರಕ್ಕೆ ಮಸಿ ಬಳಿತಕ್ಕಂಥ ಕಳ್ಳತನದ ಎತ್ಲ ಆಗ್ಲಿಲ್ವಾ? ಗುರುಗಳ ತಪ್ಪೇನು? ಶಾಪ ಕೊಟ್ಟಿದ್ ಹೇಗ್ ತಪ್ಪಾಯ್ತು?
ಗುರು ದ್ರೋಣರು ಪರಶುರಾಮ ಗುರುಗಳ ಸ್ವಭಾವವನ್ನ ಚೆನ್ನಾಗಿ ತಿಳ್ಕೊಂಡಿರೋರು. ಅವರ ಕೋಪ ಸ್ವಭಾವದಲ್ಲ, ಬ್ರಾಹ್ಮಣರ ಶಾಪ ಹಿಂದಕ್ಕೆ ತಗೊಳ್ಳೋಂಥದ್ದಲ್ಲ. ಬ್ರಾಹ್ಮಣರನ್ನ ದ್ವೇಷಿಸಿ, ಬ್ರಾಹ್ಮಣರು ಅಂದ್ರೆ ಗುರುಗಳು ಅಂತ ಅರ್ಥ ಮಾಡ್ಕೊಳ್ಳಿ, ಗುರುಗಳನ್ನ ದ್ವೇಷಿಸಿ ಯಾರು ಲೋಕದಲ್ಲಿ ಬದುಕಿಲ್ಲ. ಗುರುವೇ ಗುರಿಯ ಭಗವಂತ ಅಂತ ಅರ್ಥ ಮಾಡ್ಕೋಬೇಕು. ಗುರುದ್ರೋಹ ಮಾಡಿದ ನೀಚ, ಗುರುನಿಂದನೆ ಮಾಡಿರ್ತಕ್ಕಂಥ ನೀಚರು ಲೋಕದಲ್ಲಿ ಯಾವತ್ತೂ ಸುಖ ಶಾಂತಿಯಿಂದ ಇರಕ್ಕಾಗಲ್ಲ. ಗುರುವಿನ ಮುಂದೆ ಕೈ ಮುಗಿದು, ಗುರುವಿನ ಹಿಂದೆ ಮೋಸ ಮಾಡಿ, ನೀವೇ ಶ್ರೇಷ್ಠ ಅಂತ ಎಲ್ಲ ಗುರುಗಳಿಗೂ ನಮಸ್ಕಾರವನ್ನ ಮಾಡ್ತಾ ಇರುವ ಗುರುವನ್ನ ಮರೆತು ಪರಮಾತ್ಮ ತೋರಿಸಿರ್ತಕ್ಕಂಥ ಗುರುವನ್ನ ನೀವೇನಾದ್ರೂ ಮರೆತ್ರೆ, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಗುರುವಿಗೆ ನೀವೇನಾದ್ರೂ ಅವಮಾನ ಆದ್ರೆ, ಅವರ ಬಗ್ಗೆ ಅಪನಿಂದನೆ ಮಾಡಿದ್ದೆ ಆದ್ರೆ, ಲೋಕದಲ್ಲಿ ಅಥವಾ ಇಹದಲ್ಲೂ ಪರದಲ್ಲೂ ನಿಮಗೆ ಮುಕ್ತಿ ಇಲ್ಲ. ಈ ಎಲ್ಲ ವಿಚಾರಗಳು ದುರ್ಯೋಧನನಿಗೆ ಕಸಿ ಬಿಸಿ ಆಗೋಯ್ತು. ಶಕುನನಿಗೆ ಅತಿ ಆಘಾತಕಾರ ಆಗೋಯ್ತು. ಕರ್ಣನಿಗೆ ಸಮಾಧಾನ ಹೇಳಿ ಕರ್ಕೊಂಬಂದ್ರೆ ಭೀಷ್ಮ ಎಲ್ಲಿ ಸಭೆ ಬಿಟ್ಟು ಹೋಗ್ತಾನೆ ಅಂತಕ್ಕಂತ ಭಯ ಕಾಡ್ತು. ದ್ರೋಣ ಕುಪರು ಎಲ್ಲಿ ಮುನಿಸ್ಕೊಂತಾರೆ ಅಂತಕ್ಕಂತ ಆಘಾತ ಆಗೋಯ್ತು. ಏನೋ ಅಪಶಕುನ ಆಗೋಯ್ತಲ್ಲ ಅನ್ನೋ ಚಿಂತೆ. ಈಗ ವಿದುರನೇ ಮಾತಾಡ್ಬೇಕಾಯ್ತು. ವಿದುರ ಏನ್ ಹೇಳ್ತಾ ಇದ್ದಾನೆ ದುರ್ಯೋಧನ? ಎಂದೂ ಆಗಬೇಕಿದ್ದ ಘಟನೆ. ಭೀಷ್ಮ, ದ್ರೋಣ, ಕೃಪಾಶ್ವತ್ಥಮರು ನನ್ನ ಮಾತನ್ನ ಬೆಂಬಲಿಸಿದ್ರು ಇವತ್ತು. ವೃತ ಕಲಹ ಬೇಡ, ಅಳತೆಗೆ ಸಿಗದ ಆತ್ಮವಿಶ್ವಾಸ ಅಪಾಯಕರ. ನಾವು ತುಂಬಾ ಆಲೋಚನೆ ಮಾಡ್ಬಿಡ್ತೀವಿ, ಅಳತೆ ಮೀರಿದಂತಹ ಆತ್ಮವಿಶ್ವಾಸ ಇಟ್ಕೊಂಡ್ಬಿಡ್ತೇವೆ. ಬೊಗಳು ಭಟ್ಟರ ಮಾತನ್ನ ಕೇಳ್ಕೊಂಡು ಹಾಳಾದವರು ಬಹಳ ಜನ ಇದ್ದಾರೆ. ಜಗಳ ಆಡ್ಕೊಂಡು ತಮ್ಮ ಜೀವನವನ್ನ ಕಳ್ಕೊಂಡವರಿದ್ದಾರೆ. ಹಿರಿಯರ ಮಾತನ್ನ ಧಿಕ್ಕರಿಸಿ ಉದ್ಧಾರ ಆಗದೇ ಇರೋರಿದ್ದಾರೆ. ಅವನು ಅಷ್ಟೊಂದು ಬುದ್ಧಿವಂತನಲ್ಲ. ಒಂದು ಕಾಡಿನಲ್ಲಿ ಹಿಂದೆ ಒಬ್ಬ ಬೇಡ ಇರ್ತಾನೆ. ಯಾರು? ಒಬ್ಬ ಬೇಡ ಇರ್ತಾನೆ. ಒಂದು ಜೋಡಿ ಪಕ್ಷಿ ಹಿಡಿಬೇಕು ಅಂತ ಭೂಮಿ ಮಟ್ಟದಲ್ಲಿ ಒಂದು ಬಲೆ ಹಾಕ್ತಾನೆ. ಆ ಪಕ್ಷಿಗಳು ಜಾಣತನದಿಂದ ಆ ಬಲೆಯನ್ನೇ ಹೊತ್ಕೊಂಡು ಹೋಗ್ಬಿಟ್ಟವು. ಆ ಮೂಡ ಆಗಸದಲ್ಲಿ ಆಡ್ತಾ ಇರ್ತಕ್ಕಂತ ಬಲೆಯನ್ನ ಮತ್ತೆ ವಶಪಡಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ನೆಲದಲ್ಲಿ ಹಳ್ಳ ಕೊಳ್ಳ ನೋಡ್ದೆ ಓಡ್ತಾ ಇದ್ದ. ಹೀಗಾದ್ರೂ ಮಾಡಿ ಬಲೆ ಎತ್ಕೊಂಡ್ಬಿಡ್ಬೇಕು ಅಂತ. ಓಡೋವನನ್ನ ಒಬ್ಬ ಮುನಿ ಕಾಣಿಸ್ಕೊಂಡ. ಆ ಮುನಿಗಳು ಕೇಳಿದ್ರು, ಏನ್ ಮಾಡ್ತಾ ಇದ್ಯಾ ನೀನ್, ಯಾಕೆ ಓಡ್ತಾ ಇದ್ಯಾ? ಅವ್ರು ಹೇಳ್ದ, ಆಗೋ ಆಗಸದಲ್ಲಿ ಆ ದುಷ್ಟ ಪಕ್ಷಿಗಳು ನನ್ನ ಬಲೆಯನ್ನೇ ಎತ್ಕೊಂಡು ಹಾರ್ಕೊಂಡು ಹೋಗ್ತಾ ಇದೆ, ಅವು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಲೆನಾದ್ರೂ ವಶಪಡಿಸ್ಕೋಬೇಕು ಅಂತ ಓಡ್ತಾ ಇದ್ದೀನಿ ಅಂತ. ಅವ್ರು ನಕ್ಕಿದ್ರು ಅವನ ಮಾತಿಗೆ. ನೀನು ಮೂಡ, ಅವು ಆಕಾಶದಲ್ಲಿರ್ತಕ್ಕಂಥ ಪಕ್ಷಿಗಳು, ನೀನು ಪಾದಾಚಾರಿ, ಅವು ಹೇಗಿಡಿತ್ಯಾ? ಅವೇ ಕಚ್ಚಾಡ್ತಾ ನೆಲಕ್ಕೆ ಬಂದಾಗ ಹಿಡಿದು ವಶಪಡಿಸ್ಕೋ. ಸ್ವಲ್ಪ ತಾಳ್ಮೆಯಿಂದ ಕಾಯಿ. ಅವ್ರು ಹೇಳಿರೋ ಹಾಗೆ ಆ ಪಕ್ಷಿಗಳು ಕಚ್ಚಾಡಕ್ಕೆ ಶುರು ಮಾಡಿ ತಮ್ಮಿನ್ ತಾವೇ ಬಲೆಯನ್ನ ಕೆಳಗಡೆ ಬಿಟ್ಟು ಆ ಬಲೆ ಬಂದು ಕೆಳಗಡೆ ಬಿದ್ದಾಗ ಎತ್ಕೊಂಡ. ಯಾಕೆ ಈ ಮಾತನ್ನ ವಿದುರ ಹೇಳ್ತಾ ಅಂದ್ರೆ, ಯಾವಾಗ ಶತ್ರುಗಳು ಒಗ್ಗಟ್ಟಾಗಿರ್ತಾರೆ ಅವ್ರನ್ನ ಜಯಿಸಕ ಅಸಾಧ್ಯ. ಈ ಕಡೆ ನಮ್ಮ ಕಡೆ ಎಲ್ರ ಮನಸ್ಥಿತಿ ಸರಿ ಇಲ್ಲ. ಒಬ್ರಿಗೆ ಯುದ್ಧ ಬೇಕು, ಒಬ್ರಿಗೆ ಯುದ್ಧ ಬೇಡ. ಆದ್ರೆ ಅಲ್ಲಿ ಇರೋರು ಎಲ್ರು ಒಂದೇ ಮಾತು ಅಂದ್ಮೇಲೆ ನೀನ್ ಯಾವ ರೀತಿ ಅವ್ರನ್ನ ಗೆಲ್ತೀಯ? ನಿನ್ ನೆಚ್ಚಿನ ಕರ್ಣ ಕೈ ಕೊಟ್ಟು ಹೋಗ್ಬಿಟ್ಟ, ಇವತ್ತು ಬರಲ್ಲ ಅಂತ ಭೀಷ್ಮ ಬದುಕಿರೋ ತನಕ. ಭೀಷ್ಮ, ಗುರುದ್ರೋಣರು ಉಭಯ ಪಕ್ಷಗಳಿಗೂ ಬೇಕಾಗಿರ್ತಕ್ಕಂಥವ್ರು. ಅವ್ರಿಗೆ ಯುದ್ಧ ಮಾಡಕ್ ಇಷ್ಟ ಇಲ್ಲ. ನಿನ್ ಹತ್ರ ನಿಂತ್ರು ಕೂಡ ಮನಸ್ಸಿಟ್ಟು ಯುದ್ಧ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ನಾನಂತೂ ಕ್ಷತ್ರಿಯ ಅಲ್ಲ. ನೀನ್ ನನ್ನ ಸಂಶಯದಿಂದ ನೋಡ್ತಾ ಇದ್ದೀಯ. ಹಾಗಾಗಿ ಪಾಂಡವರನ್ನ ಕರೆಸೋ, ರಾಜ್ಯ ಭಾಗ ಕೊಡು, ಇಬ್ಬರು ಬೆರೆತು ಸಹಭೋಜನವನ್ನ ಮಾಡಿ ಅನ್ಯೋನ್ಯವಾಗಿ ಬಾಳಿ ಎಂದ ವಿದುರ. ವಿದುರ ಮಾತನ್ನ ಕೇಳಿದ ಧೃತರಾಷ್ಟ್ರ ಹೇಳ್ತಾನೆ, ಹೌದು ಹೌದು ದುರ್ಯೋಧನ, ವಿದುರ ಹೇಳ್ತಾ ಇರೋದು ಸರಿ ಇದೆ. ದಯವಿಟ್ಟು ಅವನ ಮಾತುಗಳನ್ನ ಆಲಿಸು. ಪಾಂಡವರ ಶಕ್ತಿ ಇರೋದು ಕೃಷ್ಣನಲ್ಲಿ. ಅವನು ತನ್ನ ಮಾತಾ ಪಿತೃಗಳಿಗಿಂತಲೂ, ಸೋದರ ಪುತ್ರ ಜ್ಞಾತಿಗಳಿಗಿಂತಲೂ ಅರ್ಜುನನನ್ನ ಹೆಚ್ಚಾಗಿ ಪ್ರೀತಿಸ್ತಾನೆ. ಅವರ ಜೊತೆ ಯುದ್ಧ ಮಾಡೋದು ಒಳ್ಳೇದಲ್ಲ.
ಇಷ್ಟು ವಿಚಾರಗಳು ನಡಿಬೇಕಾದ್ರೆ ವೇದವ್ಯಾಸರು ಕಾಣಿಸ್ಕೊಂತಾರೆ. ಭಗವಾನ್ ಸ್ವರೂಪನಾಗಿರ್ತಕ್ಕಂಥ ವೇದವ್ಯಾಸರು ಗಾಂಧಾರಿಗೆ ನಡೆದಂತ ವಿಚಾರವನ್ನೆಲ್ಲ ಚೇಟಿಯರು ದಾದಿಯರು ಹೇಳ್ತಾ ಇದ್ದಾರೆ. ಕರ್ಣ ಸಭಾತ್ಯಾಗ ಮಾಡಿದ್ದನ್ನ ಕೇಳಿ ಓಡೋಗಿ ಹೇಳ್ತಾ ಇದ್ದಾಳೆ ದಾದಿ ಗಾಂಧಾರಿಗೆ. ಈ ಕಡೆ ಯಾರು ಕಾಣಿಸ್ಕೊಂಡ್ರು? ವೇದವ್ಯಾಸರು ಕಾಣಿಸ್ಕೊಂಡ್ರು. ಧೃತರಾಷ್ಟ್ರ ನಡೆದುದೆಲ್ಲವನ್ನ ವ್ಯಾಸರಿಗೆ ಹೇಳ್ತಾರೆ. ಆಗ ವ್ಯಾಸರು ಹೇಳ್ತಾ ಇದ್ದಾರೆ, ಇದು ಬರೀ ಒಂದು ಯುದ್ಧದ ಸಂದರ್ಭವಲ್ಲ, ಭೂಭಾಹರಣದ ಕಾಲ. ಈ ಭೂಭಾರ ಹರಣವನ್ನ ದೀಕ್ಷೆಯನ್ನ ತಗೊಂಡಿರ್ತಕ್ಕಂಥವನು ಭಗವಾನ್ ವಾಸುದೇವ. ಅವನ ಸಂಕಲ್ಪವೇ ಚಕ್ರ, ಯಾರಿಗೂ ಕಾಣಿಸಲ್ಲ. ಒಬ್ಬಿಬ್ಬರ ಸಂಹಾರ ಆಗಲ್ಲ. ಹಿಂದಿರುಗಿ ನೋಡು, ನರಕ, ಶಂಬರ, ಕಂಸ, ಶಿಶುಪಾಲ, ಜರಾಸಂಧ ಎಲ್ಲರೂ ಅವನ ಸಂಕಲ್ಪಕ್ಕೆ ಸಿಕ್ಕಿ ಹತರಾಗಿರ್ತಕ್ಕಂಥವ್ರು. ಏನಾದ್ರೂ ಈ ಭೂಭಾರ ಇಳಿಸುವ ಕಾರ್ಯಕ್ಕೆ ನೀವು ಕೈ ಜೋಡಿಸ್ಬಿಟ್ರೆ ಎಲ್ರೂ ಹೋಗ್ಬಿಡ್ತೀರಾ, ಸಾಯ್ತೀರಾ. ಧೃತರಾಷ್ಟ್ರ ಹೇಳ್ತಾನೆ ವೇದವ್ಯಾಸರಿಗೆ, ಹಿರಿಯರೇ, ಇದನ್ನ ಹೀಗೆ ಎಂದು ನಾವು ಹೇಗೆ ಕಾಣೋದು? ಯಾವ ರೀತಿ ಇದರಿಂದ ಹೊರಗಡೆ ಬರೋದು? ಮೂಢ, ಎಲ್ಲಿ ಸತ್ಯವೋ ಧರ್ಮವೋ, ಎಲ್ಲಿ ನಾಚಿಕೆ ಮರ್ಯಾದೆ ಶೀಲ ನಡತೆ ನೇರ ನುಡಿ ಇರುತ್ತೋ ಅಲ್ಲಿ ಕೃಷ್ಣ ಇರ್ತಾನೆ. ಇಷ್ಟು ಮಾತನ್ನ ಹೇಳಿ ವ್ಯಾಸರು ಅಂತರ್ಧಾನರಾಗೋದ್ರು. ವ್ಯಾಸರು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡಂತಹ ಗಾಂಧಾರಿ ಮಗನಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾಳೆ. ವ್ಯಾಸರನ್ನ ಗೌರವಿಸು ಅಂತ ಹೇಳ್ತಾ ಇದ್ದಾಳೆ. ದುರ್ಯೋಧನ ಆ ಕ್ಷಣಕ್ಕೆ ಮಾತ್ರ ತಲೆಯನ್ನ ಆಡಿಸ್ತಾನೆ. ಆದ್ರೆ ವ್ಯಾಸರಿಗೆ ಮತ್ತೆ ಏನೋ ಹೇಳ್ಬೇಕು ಅನ್ಸಿ ಮತ್ತೆ ಪ್ರಕಟ ಆದ್ರು. ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾನೆ, ಅಯ್ಯ, ನಿನಗೆ ಕೃಷ್ಣ ಹೇಗೆ ಅರ್ಥ ಆಗ್ತಾನೆ? ಅವನು ಲೋಕೇಶ್ವರ ಅಂತ ಕರೀತಾರಲ್ಲ, ನಿನ್ಗೆ ಹೆಂಗೆ ಕೃಷ್ಣ ಲೋಕೇಶ್ವರ ತರ ಕಾಣಿಸ್ಬಿಡ್ತಾನೆ? ಧೃತರಾಷ್ಟ್ರನ ಪ್ರಶ್ನೆ. ಏನ್ ಬಂದವರು ಹೋದವರು ಎಲ್ಲ ಕೃಷ್ಣನ್ ಗುಣಗಾನ ಮಾಡ್ತಾರೆ, ನನಗೂ ಗೊತ್ತು ಅವನ ಬಗ್ಗೆ, ಆದ್ರೆ ಅಷ್ಟೊಂದು ಮಹಿಮಾನ್ವಿತನಾ? ನಿಂಗೆ ಹೆಂಗ್ ಕಾಣಿಸ್ತಾನೆ ಕೃಷ್ಣ? ಸಂಜೆ ನಗ್ತಾ ಹೇಳ್ತಾನೆ, ರಾಜ, ನೀವು ವ್ಯಾಸ ಪುತ್ರರು, ಶಿಷ್ಯರು. ನಾನು ಬರೀ ಶಿಷ್ಯ. ನಾನು ವ್ಯಾಸರ ಶಿಷ್ಯ, ನೀನು ಅವರ ಪುತ್ರ, ಅವರ ಅಂಶದಿಂದ ಹುಟ್ಟಿರ್ತಕ್ಕಂಥವನು. ಇಬ್ರು ಒಂದೇ ಗುರುಗಳ ಹತ್ರ ಅಲ್ವಾ ಪಾಠ ಕಲ್ತಿದ್ದು? ಸಿದ್ಧಿ ಅಸಿದ್ಧಿ ವ್ಯತ್ಯಾಸ ಅವರವರ ವಿದ್ಯಾ ಸಾಧನೆ ಮೇಲೆ ನಿಂತಿರುತ್ತೆ. ಗುರುಗಳ ಹತ್ರ 10 ಜನ ಪಾಠ ಕೇಳ್ತಾ ಇದ್ದಾರೆ, ಇವತ್ತು 300 ಜನ ಪಾಠ ಕೇಳ್ತಾ ಇದ್ದೀರಾ ಅಂದ್ರೆ 300 ಜನದ ಮನಸ್ಸು ಒಂದೇ ಅಲ್ಲ. ಒಬ್ರು ಬಹಳ ಚೆನ್ನಾಗಿ ಆಲ್ಸ್ ಕೇಳ್ತಾ ಇದ್ದಾರೆ, ಒಬ್ರು ನಿದ್ದೆ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ಒಬ್ರು ಊಟ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ಒಬ್ರು ಸುಮ್ನೆ ಕೇಳ್ಬೇಕು ಅಂತ ಕೇಳ್ತಾ ಇದ್ದೀರಾ. 300 ಜನದಲ್ಲಿ 3 ಜನ ಮಾತ್ರ ಸರ್ವಶ್ರೇಷ್ಠ ಶಿಷ್ಯರಾಗ್ತಾರೆ. ಇವತ್ತು ಸಂಪೂರ್ಣವಾದ ಇತಿಹಾಸವನ್ನ ಅರ್ಥ ಮಾಡ್ಕೊಂತಾರೆ, ಪರಮಾತ್ಮನ ಲೀಲಾಕ್ಷಣಗಳನ್ನ ಅರ್ಥ ಮಾಡ್ಕೊಂತಾರೆ. ಹಾಗೆಯೇ ಸಂಜಯ, ಧೃತರಾಷ್ಟ್ರ ಇಬ್ರೂ ಕೂಡ ವ್ಯಾಸ ಅಂಶಧಾರಿಗಳಾದ್ರೂ ಕೂಡ ಕೃಷ್ಣನ ದಿವ್ಯ ಜ್ಞಾನ ಪಡ್ಕೊಂಡಂತವನು ಸಂಜಯ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೀನ್ ಹೇಳ್ತಾ ಇರೋ ವಿದ್ಯೆ ಅಂದ್ರೆ ಭಕ್ತಿಯೋಗನ? ಕೇಳಿದ್ದೀನಿ ಅದ್ರ ಬಗ್ಗೆ, ಆದ್ರೆ ಯಾಕೆ ಭಕ್ತಿಯೋಗ ನನಗೆ ಸಿದ್ಧಿಸ್ಲಿಲ್ಲ? ಆ ಭಕ್ತಿಯೋಗ ಸಿದ್ಧಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಜಯ್ ಹೇಳ್ತಾನೆ, ದೊರೆ, ಉಪಾಸನೆ ಮಾಡ್ಬೇಕು. ಮೋಸದ ಜಾಲದ ಮಾಯೆಯಲ್ಲಿ ತಿಳಿಸ್ಕೊಂಡ್ರೆ ವಿದ್ಯೆ ಸಿದ್ಧಿ ಹೇಗಾಗತ್ತೆ? ಮೋಸದ ಜನ ಪಾಪಿಗಳ ಜೊತೆ ಇದ್ರೆ ಗುರುಗಳ ಮಹಿಮೆ ಹೇಗ್ ಗೊತ್ತಾಗತ್ತೆ? ಪಾಂಡವರಿಗೆ ಹಿಂಸೆ ಕೊಟ್ರಲ್ಲ, ವಿದ್ಯೆ ಎಲ್ಲಿ ಸೇರ್ಬೇಕು? ಹಿಂಸೆ ಕೊಟ್ಟವನ್ಗೆ, ಮೋಸ ಮಾಡಿದವನ್ಗೆ ಎಲ್ಲಿ ಪೂಜೆ ಫಲಾಫಲ ಯಾಕೆ ದೊರಕ್ಬೇಕು? ವಿದ್ಯೆಗೆ ಸಹಾಯಕ ಶಾಸ್ತ್ರಜ್ಞಾನ. 2 ಮೆಟ್ಲಲ್ಲಿ ವಿದ್ಯೆ ಹತ್ಬೇಕು. ಕೆಟ್ಟವ್ರ ಜೊತೆ ಸೇರ್ಕೊಂಡ್ರೆ ವಿದ್ಯೆ ಯಾವತ್ತೂ ದಕ್ಕಲ್ಲ. ಧೃತರಾಷ್ಟ್ರನಿಗೇನು ಅರ್ಥ ಆಗಲ್ಲ. ಪುತ್ರ, ಕೃಷ್ಣನಲ್ಲಿ ಪ್ರಪತ್ತಿ ಮಾಡಪ್ಪ, ಅವನತ್ರ ತಪ್ಪಾಯ್ತು ಅಂತ ಕೇಳ್ಕೊಳಪ್ಪ. ಸಂಜೆ ನಮಗೆ ಆಪ್ತ, ಅವನು ಹೇಳಿದ್ದೆಲ್ಲ ಸತ್ಯ. ದುರ್ಯೋಧನ ಕೃಷ್ಣ ದೇವ್ರೇ ಆಗಿದ್ರೆ ಪ್ರಳಯ ಮಾಡೋದು ಬಿಟ್ಟು ಅರ್ಜುನನನ್ನ ಪಾಂಡವರನ್ನ ಯಾಕೆ ಆಶ್ರಯಿಸ್ಬೇಕಾಗಿತ್ತು? ಇಲ್ಲೇನೋ ಮೋಸ ಇದೆ. ನಾನು ಯಾವತ್ತೂ ಅವನಲ್ಲಿ ಪ್ರಪತ್ತಿಯನ್ನ ಮಾಡೋದಿಲ್ಲ, ಮಾಡಿದ್ರ ಉಪಯೋಗವಿಲ್ಲ. ನೀನ್ ಹೇಳೋ ಪ್ರಕಾರ ಅವನೀಗ ಭೂಭಾರವನ್ನ ಇಳಿಸ್ಬೇಕಾ?
ಯಾರು ಭೂಭಾರ, ಯಾರನ್ನೆಲ್ಲ ಇಳಿಸ್ತಾನೆ? ಅವನು ಪಕ್ಷಪಾತಿ. ಪಾಂಡವರ ಹತ್ರ ಅವನ ಚಿತ್ತ. ನಾನು ಪ್ರಪತ್ತಿ ಮಾಡಿ ಉಳಿಸ್ಕೊಡಕ್ ಪ್ರಯತ್ನ ಮಾಡಿದ್ರು ಕೂಡ ಅದು ಸಫಲ ಆಗಲ್ಲ. ಅವನು ದೇವ್ರು ಅಲ್ಲ, ದೇವತೆಯೂ ಅಲ್ಲ, ಮಾಯಾವಿ, ವಂಚಕ, ಕಪಟಿ, ಪಕ್ಷಪಾತಿ. ಅವನ ಚರಿತ್ರೆನೇ ಹಾಗೆ. ಬೆದರದವರಿಗೆ ಭಕ್ತಿಯಲ್ಲಿ ಏನೇನೋ ಕಾಣಿಸುತ್ತೆ, ನಾನೇಕೆ ಅದನ್ನೆಲ್ಲ ನಂಬಬೇಕು? ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಮಾತನ್ನ ಹೇಳಿ ಧೃತರಾಷ್ಟ್ರ ತಲೆಯನ್ನ ತಗ್ಗಿಸ್ತಾ ಸಭೆ ಮುಕ್ತಾಯ ಆಗೋಯ್ತು. ಸಭೆ ಮುಕ್ತಾಯ ಆಯ್ತು. ಕೆಲವೊಂದಷ್ಟು ಬದಲಾವಣೆಗಳಾಯ್ತು. ಆ ಬದಲಾವಣೆಗಳು ಮುಂದೆ ಬಹಳಷ್ಟು ರೀತಿಯಲ್ಲಿ ನಮಗೆ ಪಾಠವನ್ನ ಕಲಿಸುತ್ತೆ, ಬದುಕನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಆಯಾಮವನ್ನ ಕೊಡುತ್ತೆ. ಯಾವತ್ತೂ ಕೂಡ ಕೋಪ, ಸಿಟ್ಟು, ಅತಿಯಾಗಿ ನನ್ನ ಹತ್ರ ವಿದ್ಯೆ ಇದೆ, ಶಕ್ತಿ ಇದೆ, ಹಣ ಇದೆ ಅಂತಕ್ಕಂಥ ಮೂಢತೆಯಲ್ಲಿ ಬದುಕಿರ್ತಕ್ಕಂಥ ಯಾರು ಲೋಕದಲ್ಲಿ ಉದ್ಧಾರ ಆಗಲ್ಲ. ದೇವ್ರಿರೋದೇ ಸುಳ್ಳು ಅಂತ ಜರ್ಕೊಂಡು ಓಡಾಡೋದು, ನನ್ಗೆಲ್ಲಾ ಗೊತ್ತು ಅಂತಕ್ಕಂಥ ಅತಿ ಆತ್ಮವಿಶ್ವಾಸದಿಂದ ಬದುಕೋದು ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲರ ಸ್ವಭಾವ. ಆದ್ರೆ ಕಾಲ ಬದಲಾಗತ್ತೆ, ದೇಶ ಬದಲಾಗತ್ತೆ, ವೇಷಭೂಷಣ ಬದಲಾಗತ್ತೆ, ಆಹಾರ ಪದ್ಧತಿ ಬದಲಾಗತ್ತೆ. ಆದ್ರೆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಜೀವ ಚರಾಚರಗಳು ಹಾಗೆ ಇರ್ತವೆ. ಹುಟ್ಟು ಸಾವನ್ನ ನೀವು ಬದಲಾಯಿಸಕ್ಕಾಗಲ್ಲ, ಸುಖ ದುಃಖವನ್ನ ನೀವ್ ಯಾವತ್ತೂ ಕಳೆಯಕ್ಕಾಗಲ್ಲ, ಕಣ್ಣೀರನ್ನ ಯಾವತ್ತೂ ನೀವು ಬರ್ದೇ ಇರೋ ತರ ತಡೆಯಕ್ಕಾಗಲ್ಲ, ಮೋಹದಲ್ಲಿ ಸಿಲುಕದೆ ಇರಕ್ಕಾಗಲ್ಲ. ತಗ್ಗಿ ಬಗ್ಗಿ ಪರಮಾತ್ಮನನ್ನ ನೆನಪು ಮಾಡ್ಕೊಳ್ತಾ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವನನ್ನ ಸ್ಮರಿಸ್ಕೊಳ್ತಾ, ಕಷ್ಟದಲ್ಲೂ ಸುಖದಲ್ಲೂ ಅವನಿಗೆ ಧನ್ಯವಾದ ಕ್ಷಮೆಯನ್ನ ಕೇಳ್ತಾ ಮುಂದುವರಿದಾಗ ಮಾತ್ರ ಬದುಕಿನ ಜೀವನ ಸತ್ಯ ಅರ್ಥ ಆಗ್ತದೆ. ಕೊನೆ ಗಳಿಗೆಯನ್ನ ಎಣಿಸ್ಬೇಕಾದ್ರೂ ಕೂಡ, ಅಥವಾ ಈಗಿನ್ನೂ ಭೂಮಿಗೆ ಕಾಲಿಟ್ರೂ ಕೂಡ ಪರಮಾತ್ಮನ ಆಶೀರ್ವಾದವನ್ನ ಕೋರಬೇಕು. ಇಂತಹ ಸದ್ಗುಣ ವಿಚಾರವನ್ನ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಕ್ಕಂಥ ಜಗದೇಕ ಪ್ರಭು ಆಗಿರ್ತಕ್ಕಂಥ ಪರಮಾತ್ಮನನ್ನ ನೆನ್ಪು ಮಾಡ್ಕೊಳ್ತಾ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.